ಬೇಸಿಕ್ಲಿ ಆರ್ಥರೈಟಿಸ್ ಅಂದ್ರೆ ಏನು? ಉರಿಯೂತ, ಜಾಯಿಂಟಿನ ಉರಿಯೂತ. ಇನ್ಫ್ಲಮೇಷನ್ ಇಸ್ ಕಾಲ್ಡ್ ಆರ್ಥರೈಟಿಸ್, ಜನರಲ್ ಟರ್ಮಿನಾಲಜಿ. ನಮ್ದ್ರಲ್ಲಿ ಯೂಶಲಿ ಆಕ್ಸಿಡೆಂಟ್ಸ್ ನಲ್ಲಿ ಲಿಗಮೆಂಟ್ ಕಟ್ ಆಗುತ್ತೆ. ಸ್ಪೋರ್ಟ್ಸ್ ನಮ್ಮವರು ತುಂಬಾ ಕಡಿಮೆ. ಹೆಣ್ಮಕ್ಳಿನಲ್ಲಿ ರೇಷಿಯೋ 10:1 ಇದೆ. ಅಂದ್ರೆ 10 ಹೆಣ್ಮಕ್ಳಿಗೆ ಇನ್ವಾಲ್ವ್ ಆದ್ರೆ 1 ಗಂಟೆ ಒಬ್ರು ಪುರುಷನಿಗೆ ಇನ್ವಾಲ್ವ್ ಆಗ್ಬೋದು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಡೆಯೋದು, ಓಡೋದ್ರಿಂದ ನಿಮ್ಗೆ ಮೂಳೆ ನೋವು ಬರುತ್ತೆ. ದಟ್ ಇಸ್ ದ ಫಸ್ಟ್ ಸೈನ್ ಆಫ್ ಆಸ್ಟಿಯೋಪೊರೋಸಿಸ್. ಜನಕ್ಕೆ ಏನ್ ಭಯ ಅಂದ್ರೆ ಆಪರೇಷನ್ ಆದ್ಮೇಲೆ ತುಂಬಾ ದಿನ ನೋವು ಇರುತ್ತೆ ಅಂತ. ಬಟ್ ಅದು ತಪ್ಪು. ವಿ ಹ್ಯಾವ್ ಸಿಂಗಲ್ ಮೋಸ್ಟ್ ಫ್ಯಾಕ್ಟರ್, ಸ್ಮೋಕಿಂಗ್ ನ ಅವಾಯ್ಡ್ ಮಾಡಿ ಆರ್ ರೆಡ್ಯೂಸ್ ಯುವರ್ ಸ್ಮೋಕಿಂಗ್, ಅದರ್ವೈಸ್ ಯು ವಿಲ್ ಎಂಡ್ ಅಪ್ ವಿತ್ ಆಸ್ಟಿಯೋಪೊರೋಸಿಸ್ ವೆರಿ ಅರ್ಲಿ. ಚಿಲ್ಡ್ರನ್ ನಲ್ಲಿ ಯೂಶಲಿ ಬೋನ್ ತುಂಬಾ ಸಾಫ್ಟ್ ಇರುತ್ತೆ, ಸೊ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ. ಶುಭ್ಮನ್ ಗಿಲ್ಲು ಒಂದೇ ಒಂದು ಶಾಟ್ ಹೊಡೆದ 6, ಅದು ಕತ್ ಹಿಡ್ಕೊಂಡ್ಬಿಟ್ಟ. ಎಲ್ಲರೂ ಹೇಳ್ತಾ ಇದ್ರು ಏನ್ ಗುರು ಒಂದು 6 ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಅವನು ಅಂತ. ಇತ್ತೀಚೆಗೆ ಸ್ಕೂಲ್ ಮಕ್ಕಳಿಗೆ ಬ್ಯಾಕ್ ಪ್ಯಾಕ್ಸೇ ಹೆವಿ ಆಗ್ತಾ ಇದೆ. ಸೊ ಆದಷ್ಟು ಸ್ಕೂಲ್ ಟೀಚರ್ಗಳು ಬುಕ್ಸ್ನ ಸ್ಕೂಲ್ನಲ್ಲಿ ಇಟ್ಕೊಂಡು ಅವಶ್ಯಕತೆ ಇರೋ ಬುಕ್ಸ್ ಮಾತ್ರ ಮೂವ್ಮೆಂಟ್ ಮಾಡಬೇಕು ಮನೆಯಿಂದ ಸ್ಕೂಲ್ಗೆ. ಲಟ್ಗೆ ತಗೊಳ್ತೀವಲ್ಲ, ಈಗ ಒನ್ಸ್ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಮೂಳೆ ಉಜ್ಜಾಡ್ತವೆ, ಸೊ ಅದರಿಂದ ಸೌಂಡ್ ಬರುತ್ತೆ. ಇದನ್ನ ತುಂಬಾ ಸ್ಟಡಿ ಮಾಡಿದ್ದಾರೆ ರಿಸರ್ಚರ್ಸ್, MRI ಮಾಡಿ. ಇಟ್ ಇಸ್ ಅ ವಾರ್ನಿಂಗ್ ಸೈನ್ ಅಂತ. Yes, we are good carpenters, so there's no doubt with that. We all have a big toolkit at home. When anything happens, there's a call directly from my wife to fix something. Even my kids call me to fix something. ಪೇಷಂಟ್ಸ್ ಬರ್ತಾರೆ, ನಾನು ಇದನ್ನ ಗೂಗಲ್ ಮಾಡಿದೆ, ಇದು ಫ್ರಾಕ್ಚರ್ ಅಂತ ಹೇಳಿದೆ ಅಂತ. ಅವಾಗ ನಿಮ್ ಇನ್ನರ್ ವಾಯ್ಸ್ ಏನಿರುತ್ತೆ? ಯೂಶಲಿ ಎಜುಕೇಟೆಡ್ ಪೀಪಲ್ ಎಲ್ಲರೂ ಗೂಗಲ್ ಮಾಡ್ಕೊಂಡೇ ಬರ್ತಾರೆ. ನಾವು 2 ಕಡೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಆಪರೇಷನ್ ನೆಕ್ಸ್ಟ್ ಡೇ ವಾಕರ್ ಹಿಡ್ಕೊಂಡು ಅವ್ನು ನಡೆದ. ಅವನು ನಡೆದಿದ್ ನೋಡಿ ನಮ್ಮ ಡಾಕ್ಟರ್ಸ್ ಎಲ್ಲ ಅವ್ರ ಕಣ್ಣಲ್ಲಿ ನೀರು ಬಂತು. ನಮ್ಮ ಫ್ರೆಂಡ್ ಒಬ್ಬ ಶಾಂತಮೂರ್ತಿ ಅಂತ, ಈ ಪ್ರಾಕ್ಟೀಸ್ ಮಾಡೋ ಟೈಮ್ನಲ್ಲಿ ನೀ ಇಂಜುರಿ ಮಾಡ್ಕೊಂಡು. ಸೊ he came to me. I know him because we play club cricket together. Now I performed the arthroscopic surgery on his knee, and the first match he played was against the mighty Mumbai Ranji team. He took 5 wickets in his first debut match, which is a record in the first class cricket. ವೈದ್ಯು ನಾರಾಯಣ ಹರಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ ಮಹೇಂದ್ರನಾಥ್. ಮೂಳೆ ಸಮಸ್ಯೆ, ಜಾಯಿಂಟ್ ಸಮಸ್ಯೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ವಿಟಮಿನ್ ಡಿ ಕೊರತೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಪ್ರಾಬ್ಲಮ್ಸ್ ಹೇಳೋದೆ ಮೂಳೆಗಳದು. ಮುಂಚೆ ದೊಡ್ಡವರೆಲ್ಲ ಅಷ್ಟೇ ಮೂಳೆ ಸಮಸ್ಯೆ ಕಾಣ್ತಾ ಇತ್ತು. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಅಮ್ಮ ಕಾಲು ನೋವು, ಅಮ್ಮ ಮಂಡಿ ನೋವು, ಈ ತರದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ರೀತಿಯ ಎಲ್ಲಾ ಸಮಸ್ಯೆಗಳಿಗೂ ಇವತ್ತು ಪರಿಹಾರ ಹೇಳಲಿಕ್ಕೆ, ಮೂಳೆಗಳ ಆರೋಗ್ಯನ ಯಾವ ರೀತಿ ನೋಡ್ಕೋಬೇಕು, ಯಾವ ಪೋಷಕಾಂಶಗಳನ್ನ ತಗೋಬೇಕು, ಯಾವ ರೀತಿ ಎಕ್ಸರ್ಸೈಸ್ ನ ಮಾಡಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಆರ್ಥ್ರೋಸ್ಕೋಪಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಹಾಗೆ ರುಮಟಾಲಜಿ ಸ್ಪೆಷಲಿಸ್ಟ್ ನಮ್ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಶಿಶಿರ್ ಸರ್. ನಮಸ್ಕಾರ. ಡಾಕ್ಟರ್ ಶಿಶಿರ್ ಅವರ ಬಗ್ಗೆ ಕಿರುಪರಿಚಯ ನೋಡೋದಾದ್ರೆ, ಮಾರ್ಚ್ 14, 1982ರಲ್ಲಿ ಡಾಕ್ಟರ್ ದಂಪತಿಗಳಿಗೆ ಜನಿಸಿದ್ರು. ಶಿವಮೊಗ್ಗದ ಶಿರಾಳಕೊಪ್ಪದವರಾದ ಡಾಕ್ಟರ್ ಶಿಶಿರ್ ಬೆಂಗಳೂರಿನಲ್ಲಿ ತಮ್ಮ ಅಜ್ಜಿಯೊಂದಿಗೆ ಬಾಲ್ಯವನ್ನು ಕಳೆದಿರುವುದಲ್ಲದೆ ವಿದ್ಯಾಭ್ಯಾಸವನ್ನು ಸಹ ಅಲ್ಲಿಯೇ ಪೂರ್ಣಗೊಳಿಸಿದ್ದಾರೆ. MBBS ಮತ್ತು MS ಅನ್ನು ರಾಮಯ್ಯ ಕಾಲೇಜಿನಲ್ಲಿ ಕಂಪ್ಲೀಟ್ ಮಾಡಿರುವ ಶಿಶಿರ್ ಅವರಿಗೆ ಕ್ರಿಕೆಟ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ರಾಮಯ್ಯ ಕಾಲೇಜಿನಲ್ಲಿ ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಿರುವ ಶಿಶಿರ್ ಅವರು ವಿವಿಧ ದೇಶಗಳಲ್ಲಿ ಫೆಲೋಶಿಪ್ ಸಹ ಮಾಡಿದ್ದಾರೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲಿಂದ ಫೆಲೋಶಿಪ್ ಇನ್ ರುಮ್ಯಾಟೊಲಜಿ ಪಡೆದಿರುವುದು ಇವರ ಮತ್ತೊಂದು ವಿಶೇಷ. ಟೀಚಿಂಗ್ ಮತ್ತೆ ಟ್ರೀಟ್ಮೆಂಟ್ ಜೊತೆ ಕ್ರಿಕೆಟ್ ಅಂದ್ರೆ ಡಾಕ್ಟರ್ ಶಿಶಿರ್ ಅವರಿಗೆ ಅಚ್ಚುಮೆಚ್ಚು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಕ್ರಿಕೆಟ್ ಟೀಮ್ ಅನ್ನು ಸತತ 5 ವರ್ಷ ರೆಪ್ರೆಸೆಂಟ್ ಮಾಡಿರುವುದಲ್ಲದೆ 1 ಬಾರಿ ಕ್ಯಾಪ್ಟನ್ ಆಗಿರುವುದು ಅವರ ವಿಶೇಷತೆಗಳಲ್ಲಿ ಒಂದು. ಡಾಕ್ಟರ್ ಶಿಶಿರ್ ಅವರ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 4 ವರ್ಷ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ 3 ವರ್ಷ, ಪ್ರೊಫೆಸರ್ ಆಗಿ 9 ವರ್ಷಗಳು ಹಾಗೂ 2020ರಿಂದ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ನ್ಯಾಕ್ ಬೋರ್ಡ್ ಇಂದ DNB ಹಾಗೂ MCH ಆರ್ಥೋಪೆಡಿಕ್ ಸಹ ಇವರ ವಿಶೇಷತೆಗೆ ಮತ್ತೊಂದು ಹೆಗ್ಗುರುತು. 10ಕ್ಕೂ ಹೆಚ್ಚು ಪ್ರೊಫೆಷನಲ್ ಮೆಂಬರ್ಶಿಪ್ ಹೊಂದಿರುವುದಲ್ಲದೆ 30ಕ್ಕೂ ಹೆಚ್ಚು ಕೇಸ್ ಸ್ಟಡೀಸ್ಗಳು ಪಬ್ಲಿಕೇಶನ್ ಆಗಿದ್ದಾವೆ ಹಾಗೂ 10ಕ್ಕೂ ಹೆಚ್ಚು ರಿಸರ್ಚ್ ವರ್ಕ್ ನಲ್ಲಿ ಶಿಶಿರ್ ಅವರು ಭಾಗಿಯಾಗಿದ್ದಾರೆ. ಟೀಚಿಂಗ್ ಹಾಗೂ ಟ್ರೀಟ್ಮೆಂಟ್ ಜೊತೆಗೆ ದೇಶಾದ್ಯಂತ ನಡೆಯುವ ಮೆಡಿಕಲ್ ಕಾನ್ಫರೆನ್ಸ್ಗಳಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಾರೆ. ಆರ್ಥ್ರೋಸ್ಕೋಪಿ, ಆರ್ಥೋಪ್ಲಾಸ್ಟಿ ಹಾಗೂ ರುಮೆಟೊಲಜಿ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ಶಿಶಿರ್ ಅವರು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ಗಳಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗಳಲ್ಲಿ ತಮ್ಮ ಪೇಪರ್ ಪ್ರೆಸೆಂಟ್ ಮಾಡಿರುವುದಲ್ಲದೆ ರಿಸೋರ್ಸ್ ಪರ್ಸನ್ ಆಗಿಯೂ ಸಹ ಭಾಗಿಯಾಗಿದ್ದಾರೆ. ಇದಿಷ್ಟು ಡಾಕ್ಟರ್ ಶಿಶಿರ್ ಅವರ ಕಿರುಪರಿಚಯ. ಇತ್ತೀಚಿನ ದಿನಗಳಲ್ಲಿ ಮೂಳೆಗಳ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಸರ್. ಮುಂಚೆನೆ ಹೇಳ್ದಂಗೆ ಒಂದು ಕಾಲದಲ್ಲಿ ಮೂಳೆ ಸಮಸ್ಯೆ ಇದೆ ಅಂತ ಅಂದ್ರೆ ಅಜ್ಜ ಆಗಿದೆಯಲ್ಲ ಬಂದಿದೆ, ಅಜ್ಜಿ ಆಗಿದೆಯಲ್ಲ ಬಂದಿದೆ ಅಂತ ಹೇಳ್ತಿದ್ರು. ಈಗ ಪುಟಾಣಿ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರಿಂದ ಹಿಡಿದು ವಯಸ್ಸಾದವರು
ಎಲ್ಲರಲ್ಲೂ ಮೂಳೆ ಸಮಸ್ಯೆ ಇದೆ. ಮತ್ತೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, 21 ವರ್ಷದವರೆಗೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾಡ್ತಾ ಇದೆ, 45 ಇಯರ್ಸ್ ವರೆಗೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾಡ್ತಾ ಇದೆ. ವಿಟಮಿನ್ ಡಿ ಕೊರತೆ ಒಂದು ಕ್ವೈಟ್ ಕಾಮನ್ ಆಗಿ ಎಲ್ಲಾ ಕಡೆ ಆಗ್ತಾ ಇದೆ. ಬೋನ್ಸ್ ಪ್ರಾಬ್ಲಮ್ ಇದೆ ಅಂತ ಹೋದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ ನಿಮ್ಗೆ, ವಿಟಮಿನ್ ಡಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ತರದ್ದು ಸಾಕಷ್ಟು ಪ್ರಶ್ನೆಗಳು ನಮ್ಮ ವ್ಯೂವರ್ಸ್ ತಲೆಯಲ್ಲಿದೆ. ಆ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ನಿಮ್ಮ ಬಳಿ ಕೇಳಿ ಅದಕ್ಕೆ ಪರಿಹಾರ ತಿಳ್ಕೊಬೇಕಂತ ಇದೀವಿ ಸರ್. ಹಾಗಾಗಿ ನಾವು ನಿಮ್ಗೆ ಇಂಟರ್ವ್ಯೂ ಮಾಡ್ತಾ ಇದೀವಿ. ಮತ್ತೊಮ್ಮೆ ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಮೊದಲನೆಯದಾಗಿ ಸರ್, ಆರ್ಥ್ರೋಸ್ಕೋಪಿ ಅಂದ್ರೆ ಏನು? ಈ ಆರ್ಥ್ರೋಸ್ಕೋಪಿನ ಯಾಕೆ ಮಾಡ್ತಾರೆ? ಮೂಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತೀಚೆಗೆ ಜಾಸ್ತಿ ಕೇಳಿ ಬರ್ತಾ ಇರೋದು ಆರ್ಥ್ರೋಸ್ಕೋಪಿ. ಸೊ ನಮ್ ವ್ಯೂವರ್ಸ್ಗೆ ಏನಿದು ಆರ್ಥ್ರೋಸ್ಕೋಪಿ ಎಲ್ಲಾ ಕಡೆ ಮೋಸ್ಟ್ ಆಫ್ ದ ಬೋನ್ಸ್ ರಿಲೇಟೆಡ್ ಹಾಸ್ಪಿಟಲ್ಸ್ ಹೋದ್ರೆ ಆರ್ಥ್ರೋಸ್ಕೋಪಿ ಅನ್ನೋದು ಹೈಲೈಟ್ ಆಗ್ತಾ ಇದೆ. ಸೊ ಎಲ್ರಿಗೂ ಏನಿದು ಆರ್ಥ್ರೋಸ್ಕೋಪಿ, ಏನ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಸೊ ಆರ್ಥ್ರೋಸ್ಕೋಪಿ ಅಂದ್ರೆ ಏನು, ಇದನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿ. ಆರ್ಥ್ರೋಸ್ಕೋಪಿ ಅಂದ್ರೆ ಆರ್ಥ್ರೋ ಅಂದ್ರೆ ಜಾಯಿಂಟ್, ಸ್ಕೋಪಿ ಅಂದ್ರೆ ವಿಜುವಲೈಸೇಷನ್. ಸೊ ಆರ್ಥ್ರೋಸ್ಕೋಪಿ ಅಂದ್ರೆ ಜಾಯಿಂಟ್ ಒಳಗಡೆ ನಾವು ವಿಜುವಲೈಸೇಷನ್ ಮಾಡೋದು. ಇದು ಆಕ್ಚುಲಿ 1990s ಇಂದ ಸ್ಟಾರ್ಟ್ ಆಗಿರೋದು. ಅದಾದ್ಮೇಲೆ ತುಂಬಾ ಪಾಪ್ಯುಲಾರಿಟಿ ಆಗಿದೆ. ಯಾಕಂದ್ರೆ ಓಪನ್ ಮಾಡಿ ದೊಡ್ಡ ದೊಡ್ಡ ಇನ್ಸಿಷನ್ ಹಾಕಿ ಮಾಡೋ ಸರ್ಜರಿಗಳೆಲ್ಲ ಈಗ ಕೀ ಹೋಲ್ ಸರ್ಜರಿನಲ್ಲಿ ಮುಗಿತಾ ಇದಾವೆ. ಸೊ ಏನಾಗುತ್ತೆ ಅಂದ್ರೆ ನಾವು ಸಣ್ಣ ಸಣ್ಣ ತೂತ ಮಾಡಿ ಅದ್ರೊಳಗೆ ಒಂದು ಕ್ಯಾಮ್ರಾ ಹಾಕ್ತೇವೆ, ಇನ್ನೊಂದು ಕೈಯಲ್ಲಿ ಆಪರೇಟ್ ಮಾಡ್ತೇವೆ. ಸೊ ಏನಾಗುತ್ತೆ, ಒಂದು 10-15 ಸೆಂಟಿಮೀಟರ್ ಹಾಕೋ ಇನ್ಸಿಷನ್ ನಮಗೆ 1 ಸೆಂಟಿಮೀಟರ್ನಲ್ಲಿ ಮುಗ್ದು ಹೋಗುತ್ತೆ. ಸೊ ಏನು ಅಡ್ವಾಂಟೇಜ್ ಏನು ಅಂದ್ರೆ ಇದರಿಂದ ನಿಮಗೆ ಸ್ಮಾಲ್ ಇನ್ಸಿಷನ್ಸ್ ಇರುತ್ತೆ, ಶಾರ್ಟರ್ ಪೀರಿಯಡ್ ಆಫ್ ರಿಕವರಿ. ಅದೇನು ಆಪರೇಷನ್ ನೀವು ಓಪನ್ ಮಾಡ್ತಾ ಇದ್ರಿ ಅದೇ ಆಪರೇಷನ್ ನಾವು ಈಗ ಕೀ ಹೋಲ್ ನಲ್ಲಿ ಮಾಡ್ಬಿಡ್ತೇವೆ. ಸೊ ಏನಾಗುತ್ತೆ, ಪೇಷಂಟ್ ಬೇಗ ರಿಕವರಿ ಆಗ್ತಾರೆ, ಶಾರ್ಟರ್ ಹಾಸ್ಪಿಟಲ್ ಸ್ಟೇ, ಹಾಸ್ಪಿಟಲ್ ನಲ್ಲಿ ಇರುವಂತ ಟೈಮ್ ಕಡಿಮೆ ಆಗುತ್ತೆ. ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದೇರ್ ಆಕ್ಟಿವಿಟಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದೇರ್ ಆಕ್ಟಿವಿಟಿ. ಆಮೇಲೆ ಇನ್ನೊಂದು ಕೀ ಹೋಲ್ ಇರೋದ್ರಿಂದ ಇನ್ಫೆಕ್ಷನ್ ರೇಟ್ಸ್ ತುಂಬಾ ಕಡಿಮೆ. ಸೊ ಕಾಂಪ್ಲಿಕೇಶನ್ ರೇಟ್ಸ್ ಆಲ್ಸೋ ವೆರಿ ಮಿನಿಮಲ್. ಲರ್ನಿಂಗ್ ಕರ್ವ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ನಾವು ಎವ್ರಿಬಡಿ ಇಸ್ ಟ್ರೈನ್ಡ್ ವೆಲ್ ಇನ್ ಆರ್ಥ್ರೋಸ್ಕೋಪಿ. ಸೊ ಆರ್ಥ್ರೋಸ್ಕೋಪಿ ಸಕ್ಸಸ್ ರೇಟ್ ಇಸ್ ವೆರಿ ಹೈ ಅಂಡ್ ಅಡ್ವಾಂಟೇಜಸ್ ಆರ್ ಫಾರ್ ಮೋರ್ ದೆನ್ ಡಿಸ್ಅಡ್ವಾಂಟೇಜಸ್. ಹಾಗಾಗಿ ಇಷ್ಟೊಂದು ಪಾಪ್ಯುಲಾರಿಟಿ ಗೇನ್ ಮಾಡಿದೆ ಆರ್ಥ್ರೋಸ್ಕೋಪಿ. ಇವನ್ ಬ್ಯೂಟಿ ಕಾನ್ಸೆಪ್ಟ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೂ ಕಡಿಮೆ ಸ್ಕಾರ್ಸ್ ಆಗುತ್ತೆ. ಹೌದು, ಕಾಸ್ಮೆಟಿಕ್ಲಿ ಆಲ್ಸೋ ಯು ವಿಲ್ ಹ್ಯಾವ್ ವೆರಿ ಸ್ಮಾಲ್ ಸ್ಕಾರ್ಸ್ ಅಂಡ್ ದೀಸ್ ಸ್ಕಾರ್ಸ್ ವಾಂಟ್ ಬಿ ಸೀನ್ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್. ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಆರ್ಥ್ರೋಸ್ಕೋಪಿ ಇವಾಗ ಚೆನ್ನಾಗಿ ಇದಾಗ್ತಿದೆ. ಹೌದು. ಸೊ ಧೈರ್ಯವಾಗಿ ಆರ್ಥ್ರೋಸ್ಕೋಪಿನ ಮಾಡಿಸ್ಕೋಬಹುದು. ಓಪನ್ ಸರ್ಜರಿ ವೆರಿ ಮಿನಿಮಲ್ ಕಾಂಪ್ಲಿಕೇಶನ್ಸ್, ಏನೂ ತೊಂದರೆ ಇಲ್ಲ. ನೌಡೇಸ್ ವಿ ಡೂ ಸಮಥಿಂಗ್ ಕಾಲ್ಡ್ ಆಸ್ ಡೇ ಕೇರ್ ಸರ್ಜರೀಸ್. ಪೇಷಂಟ್ ಬೆಳಿಗ್ಗೆ ಬರ್ತಾರೆ, ಆಪರೇಷನ್ ಮಾಡಿಸ್ಕೊಂತಾರೆ, ಸಾಯಂಕಾಲ ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡಿಬಿಡ್ತೇವೆ. ಅಂಡ್ ಆಲ್ಸೋ ಪೋಸ್ಟ್ ಆಪರೇಟಿವ್ ಮೆಡಿಕೇಶನ್ಸ್, ಆಂಟಿಬಯೋಟಿಕ್ಸ್ ಅವೆಲ್ಲ ಕೊಡೋದು ತುಂಬಾ ಕಡಿಮೆ ಆಗಿದೆ ಇವಾಗ. ಹಾಗಾಗಿ ದ ಅಡ್ವಾಂಟೇಜಸ್ ಆರ್ ವೆರಿ ಹ್ಯೂಜ್ ಆಸ್ ಕಂಪೇರ್ ಟು ಡಿಸ್ಅಡ್ವಾಂಟೇಜಸ್. ಸ್ವಲ್ಪ ಕಾಸ್ಟ್ ಫ್ಯಾಕ್ಟರ್ ಇನ್ವಾಲ್ವ್ ಆಗಿದೆ ಅನ್ನೋದು ಬಿಟ್ಟು ದ ಅಡ್ವಾಂಟೇಜಸ್ ಆರ್ ಫಾರ್ ಮೋರ್ ದೆನ್ ಡಿಸ್ಅಡ್ವಾಂಟೇಜಸ್. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಸರ್, ಜಾಸ್ತಿಯಾಗಿ ಮಂಡಿ ನೋವು ಮತ್ತೆ ಅದಕ್ಕೀಗ ಜಾಯಿಂಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿನೂ ಸಹ ಬಂದಿದೆ, ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಇಷ್ಟೆಲ್ಲ ಪಾಪ್ಯುಲರ್ ಆಗ್ತಾ ಇದ್ರೂ ಸಹ ಆ ನೋವನ್ನ ಸಫರ್ ಮಾಡ್ತಿರೋರ್ಗೆ ಮತ್ತೆ ಅವ್ರ ಮನೆಯವ್ರಿಗೆ ಅದೊಂದು ಭಯ ಇದೆ. ಮಂಡಿ ನೋವು, ಅದು ಶಸ್ತ್ರಚಿಕಿತ್ಸೆ ಮಾಡಿಸಿದ್ರೆ ಕಾಲ್ ಮಡ್ಸ್ಲಿಕ್ಕೆ ಆಗೋದಿಲ್ಲ, ಓಡಾಡೋದಿಕ್ ಆಗೋದಿಲ್ಲ ಅನ್ನೋ ಭಯದಿಂದ ಎಷ್ಟೊಂದ್ ಜನ ಹಿಂದೆಟಾಗ್ತಾ ಇದ್ದಾರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಲಿಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಲೈಫ್ ಇಸ್ ಮೋಷನ್, ಮೋಷನ್ ಇಸ್ ಲೈಫ್. ಮನುಷ್ಯ ಯಾವಾಗ್ಲೂ ನಡೀತಾ ಇರಬೇಕು. ನಡೀತಾ ಇದ್ರೆ ಎಲ್ಲ ಅಂಗಗಳು, ಎಲ್ಲ ಆರ್ಗನ್ಸು ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇರ್ತವೆ. ಸೊ ಏನಾಗುತ್ತೆ, ವಯಸ್ಸಾದ್ಮೇಲೆ ಮಂಡಿಗಳು ಸೌದು ಹೋಗ್ತವೆ. ದಟ್ ಮೇ ಬಿ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಬಟ್ ನೀವು 60 ವರ್ಷದ ಮೇಲೆ ಬದುಕಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಆರ್ಥರೈಟಿಸ್ ಶುರು ಆಗಿರುತ್ತೆ. ಸೊ ಆರ್ಥರೈಟಿಸ್ ಕರೆಕ್ಷನ್ ಮಾಡೋದಕ್ಕೆ ತುಂಬಾ ವಿಧಾನಗಳಿವೆ. ಅದರಲ್ಲಿ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಒಂದು ಆಪ್ಷನ್. ಅದ್ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ಫೈನಲ್ ಆಪ್ಷನ್. ಏನು ವರ್ಕ್ ಆಗೋದಿಲ್ಲ, ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲ, ಎಕ್ಸಸೈಸಸ್ ಇಲ್ಲ, ಪ್ರೊಟೆಕ್ಟಿವ್ ವಿ ಹ್ಯಾವ್ ಪ್ರಿಸರ್ವೇಟಿವ್ ಸರ್ಜರೀಸ್ ಅಂತ ಬರ್ತವೆ, ಅವು ವರ್ಕ್ ಆಗ್ಲಿಲ್ದಾಗ ಲಾಸ್ಟ್ ನಾವು ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ಮಂಡಿ ಚಿಪ್ ನ ಬದಲಾಯಿಸ್ತೇವೆ. ಡಿಸ್ಟಲ್ ಫೀಮರು ಮತ್ತೆ ಪ್ರಾಕ್ಸಿಮಲ್ ಟಿಬಿಯಾ ಅಂತೇವೆ, ಅದನ್ನ ಕ್ಯಾಪ್ ಚೇಂಜ್ ಮಾಡ್ತೇವೆ, ಅದಕ್ಕೆ ನೀ ರಿಪ್ಲೇಸ್ಮೆಂಟ್ ಅಂತೇವೆ. ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನೆಸ್ಟ್ ಸರ್ಜರೀಸ್ ವಿಚ್ ಇಸ್ ಡನ್ ನೌ. ಅಂಡ್ ಮೊದ್ಲಿನ ತರ ತುಂಬಾ ಜನಕ್ಕೆ ದೇ ಫೀಲ್ ದಟ್ ಅವ್ರಿಗೆ ಅರಿವಿಲ್ಲ ಅದ್ರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್. ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ, ಆಪರೇಷನ್ ಆದ್ಮೇಲೆ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗಲ್ಲ, ಆಮೇಲೆ ಓಡೋದಕ್ಕಾಗೋದಿಲ್ಲ, ಸೈಕಲ್ ಓಡಿಸೋದಕ್ಕಾಗೋದಿಲ್ಲ, ವಾಕ್ ಮಾಡೋದಕ್ಕಾಗಲ್ಲ ಅಂತ ಭ್ರಮೆ ಇದೆ. ಅದು ಎಲ್ಲ ಮಿತ್ಸ್. ಐ ವುಡ್ ಸೇ ಇಟ್ಸ್ ಅ ಮಿತ್. ಸೊ ನೀವು ಮೊದಲು ಹೇಗಿದ್ರಿ, ಫಾರ್ ಎಕ್ಸಾಂಪಲ್ ಅಟ್ ದ ಏಜ್ ಆಫ್ 40 ನೀವೇನ್ ಜೀವನ ಮಾಡ್ತಾ ಇದ್ರಿ, ಅದೇ ತರ ನೀವು ಇವನ್ ಅಟ್ ದ ಏಜ್ ಆಫ್ 65-70 ನೀವು ಅದೇ ತರದ್ದು ಜೀವನನ ಬಾಳ್ಬೋದು. ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಕೆಳಗಡೆನೂ ಸಹ ಕೂತ್ಕೋಬಹುದು. ಬಟ್ ವಿ ಅಡ್ವೈಸ್ ದಮ್ ನಾಟ್ ಟು ಸಿಟ್ ಆನ್ ದ ಫ್ಲೋರ್ ಬಿಕಾಸ್ ಅವು ಎರಡು ಜಾಯಿಂಟ್ ನಡುವೆ ಒಂದು ಲೈನರ್ ಬರುತ್ತೆ.
ಆ ಲೈನರ್ ವಿಲ್ ಡಿಸೈಡ್ ದ ಲೈಫ್ ಆಫ್ ದ ಇಂಪ್ಲಾಂಟ್. ಸೊ ಆ ಲೈನರ್ ಸೌದ್ ಹೋದ್ರೆ ಮತ್ತೆ ಆ ಲೈನರ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಇನ್ ದ ವ್ಯೂ ಆಫ್ ದಟ್ ನಾವೇನ್ ಹೇಳ್ತೀವಿ, ಕೆಳಗಡೆ ಕೂತ್ಕೋಬೇಡಿ ಅಂತ ಹೇಳ್ತೀವಿ. ದಟ್ ಇಸ್ ದ ಓನ್ಲಿ ಮಿನಿಮಮ್ ರೆಸ್ಟ್ರಿಕ್ಷನ್ ವಿಚ್ ವಿ ಟೆಲ್. ಅಪಾರ್ಟ್ ಫ್ರಮ್ ದಟ್ ಎಲ್ಲಾ ಕೆಲಸಗಳು ಮಾಡ್ಬೋದು. ರನ್ನಿಂಗು, ಜಾಗಿಂಗು, ಜನ ಮ್ಯಾರಥಾನ್ ಓಡಿದ್ದಾರೆ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು. ಅಂಡ್ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ ಇಸ್ ಆಸ್ ಹೈ ಆಸ್ 95% at 5 years of surgery. ಸರ್ವೈವಲ್ ರೇಟ್ ಅಂತ ಹೇಳ್ತೇವೆ. 5 ವರ್ಷ, 10 ವರ್ಷ, 15 ವರ್ಷಕ್ಕೆ ಸರ್ವೈವಲ್ ರೇಟ್ ನೋಡ್ತಾರೆ ಇಂಪ್ಲಾಂಟ್ದು. At 5 years it is more than 95%, and at 10 years it is more than 92%. And in fact it is increasing every steady, it is increasing because the surgeons are well equipped, the implants are improving, and the quality of life has been increasing over a period of time. So ಹಾಗಾಗಿ ಜನಕ್ಕೂ ಒಂದು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಬಂದಿದೆ. They are maintaining their weight. As a result, a thin person will have those implants lasting for a longer period of time as compared to a little obese person. So ಹಾಗಾಗಿ ಇವೆಲ್ಲ ಅಡ್ವಾಂಟೇಜಸ್ ನೋಡಿದ್ರೆ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಲೈಫ್ ಸ್ಟೈಲ್. ನೀವು ರಿಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ ನಿಮ್ಮನ್ನ. ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ, ಭಯ ಪಡ್ಬೇಡಿ. ಸರ್ಜರಿ ಮಾಡಿಸ್ಕೊಳ್ಳೋದು ಎಷ್ಟು ಸೇಫ್ ಅಂದ್ರೆ, ನಾವು ಇಲ್ಲಿಂದ ನಮ್ಮ ಮನೆಗೆ ಹೋಗೋದಕ್ಕೆ ನಾವು ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ಸರ್ಜರಿನಲ್ಲಿರೋ ಕಾಂಪ್ಲಿಕೇಶನ್ ಅದಕ್ಕಿಂತ ಕಡಿಮೆ. ದೇ ಆಲ್ ಕಮ್ ಡೌನ್ ಟು 0.5, 0.25% ಕಾಂಪ್ಲಿಕೇಶನ್ ರೇಟ್ಸ್. ಸೊ ಸರ್ಜರಿ ಹ್ಯಾಸ್ ಬಿಕಮ್ ವೆರಿ ಎಫೆಕ್ಟಿವ್. ಅನಸ್ತೀಶಿಯಾನು ಚೇಂಜ್ ಆಗಿದೆ. ನೀವು ಮೊದಲು ಜನಕ್ಕೆ ಏನ್ ಭಯ ಅಂದ್ರೆ, ಆಪರೇಷನ್ ಆದ್ಮೇಲೆ ತುಂಬಾ ನೋವಾಗುತ್ತೆ, ತುಂಬಾ ದಿನ ನೋವಿರುತ್ತೆ ಅಂತ. ಬಟ್ ಅದು ತಪ್ಪು. ವಿ ಹ್ಯಾವ್ ವೆರಿ ಗುಡ್ ಅನಾಲ್ಜೀಸಿಯಾ. ನಮ್ಮಲ್ಲಿ ಪೇನ್ ಕ್ಲಿನಿಕ್ ಇದೆ. ಅನಸ್ಥೆಟಿಸ್ಟ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಆಪರೇಷನ್, ಡ್ಯೂರಿಂಗ್ ದ ಆಪರೇಷನ್, ಆಫ್ಟರ್ ದಿ ಆಪರೇಷನ್ ನಿಮ್ಗೆ ಪೇನ್ ಫ್ರೀ ಇರುತ್ತೆ. ನಿಮ್ಗೆ ಒಂದು ಚೂರು ಸಹ ನೋವು ಗೊತ್ತಾಗೋದಿಲ್ಲ. ಓನ್ಲಿ ಸೆನ್ಸರಿ ಬ್ಲಾಕ್ ಆಗಿರುತ್ತೆ, ಮೂಮೆಂಟ್ಸ್ ಎಲ್ಲ ಇರುತ್ತೆ. ಸೊ ಆಪರೇಷನ್ ಆಗಿ ನೆಕ್ಸ್ಟ್ ಡೇನೆ ನಡೆಸ್ತೀವಿ ಪೇಷಂಟ್ನ. ದೆರ್ ಇಸ್ ನೋ ರಿಸ್ಟ್ರಿಕ್ಷನ್. ಪೇಷಂಟ್ ವಿಲ್ ಬಿ ವಾಕಿಂಗ್ ಆನ್ ದ ನೆಕ್ಸ್ಟ್ ಡೇ, ಅಂಡ್ ವಿತ್ ಇನ್ 2 days ಪೇಷಂಟ್ ವಿಲ್ ಬಿ ಅಟ್ ಹೋಮ್ ಡೂಯಿಂಗ್ ಆಲ್ಮೋಸ್ಟ್ ಆಲ್ ರೆಗ್ಯುಲರ್ ಆಕ್ಟಿವಿಟೀಸ್. ಸ್ವಲ್ಪ ವಾಕಿಂಗ್ ಏಡ್ ಬೇಕಾಗ್ಬೋದು ತುಂಬಾ ವಯಸ್ಸಾದವ್ರಿಗೆ, ಬಟ್ ಅಟ್ ದ ಎಂಡ್ ಆಫ್ 3 weeks ಎವ್ರಿಬಡಿ ವಿಲ್ ಬಿ ವಾಕಿಂಗ್ ಇಂಡಿಪೆಂಡೆಂಟ್ಲಿ ವಿತೌಟ್ ಎನಿ ಸಪೋರ್ಟ್. ಓಕೆ ಸರ್, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸಿದ್ಮೇಲೆ ಕುತ್ಕೋಬಹುದು, ಆದ್ರೆ ಪ್ರೋಲಾಂಗ್ ಸಿಟ್ಟಿಂಗ್ ಬೇಡ ಅಂತ ನೀವು. ವಿ ಡೋಂಟ್ ಅಡ್ವೈಸ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ನಾನು, ಯಾಕಂದ್ರೆ ಅದು ಕೂತ್ರೆ ಆ ಲೈನರ್ ವೇರ್ ಸ್ವಲ್ಪ ಜಾಸ್ತಿ ಬೇಗ ಆಗುತ್ತೆ. ಹಾಗಾಗಿ ಆ ಲೈನರ್ ಪ್ರೊಟೆಕ್ಟ್ ಮಾಡೋದ್ರ ಸಲುವಾಗಿ ನಾವು ಕೂತ್ಕೋಬೇಡಿ ಅಂತ ಹೇಳ್ತೀವಿ. ಬಟ್ ಅವ್ರು ಕುತ್ಕೋಬಹುದು. ದೇ ಕ್ಯಾನ್ ಸಿಟ್. ದೇ ವಿಲ್ ಹ್ಯಾವ್ ಫುಲ್ ರೇಂಜ್ ಆಫ್ ಮೋಷನ್. ಇನ್ಫ್ಯಾಕ್ಟ್ ರಿಪ್ಲೇಸ್ಮೆಂಟ್ ಗಿಂತ ಮುಂಚೆ 90 ಡಿಗ್ರಿ ಫ್ಲೆಕ್ಷನ್ ಇದ್ರೆ, ಆಪರೇಷನ್ ಆದ್ಮೇಲೆ 125 to 130 ಡಿಗ್ರಿ ತನಕ ಮೂವ್ಮೆಂಟ್ ಬರುತ್ತೆ ಅವ್ರಿಗೆ. ಸೊ ಹಾಗಾಗಿ ಮೂವ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ಆಪರೇಷನ್. ಈಗ ಯಾವ ಜಾಯಿಂಟ್ಸ್ ಗಳಿಗೆ ನೀವು ಆರ್ಥ್ರೋಸ್ಕೋಪಿನ ಜಾಸ್ತಿ ಪ್ರಿಫರ್ ಮಾಡ್ತೀರಾ ಸರ್? ನೀ ಜಾಯಿಂಟ್ಗೆ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಡನ್ ಪ್ರೊಸೀಜರ್ ವರ್ಲ್ಡ್ ವೈಡ್ ಇಸ್ ಆರ್ಥ್ರೋಸ್ಕೋಪಿಕ್ ACL ರಿಕನ್ಸ್ಟ್ರಕ್ಷನ್ ಅಂತ. ACL ಅಂತ ಒಂದು ಲಿಗಮೆಂಟ್ ಇರುತ್ತೆ, ಅದು ದಟ್ ಇಸ್ ಕಾಲ್ಡ್ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್. ನಮ್ಮ ಮಂಡಿನಲ್ಲಿ ಈ ಮಂಡಿ ಸ್ಲಿಪ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಕೆಲಸ ಅದು. ಸೊ ಏನಾಗುತ್ತೆ, ಯೂಶಲಿ ಸ್ಪೋರ್ಟ್ಸ್ ಪರ್ಸನ್ ನಲ್ಲಿ ಓಡ್ಬೇಕಾದ್ರೆ, ನಮ್ದ್ರಲ್ಲಿ ಯೂಶಲಿ ಆಕ್ಸಿಡೆಂಟ್ಸ್ ನಲ್ಲಿ ಈ ಲಿಗಮೆಂಟ್ ಕಟ್ ಆಗುತ್ತೆ. ಸ್ಪೋರ್ಟ್ಸ್ ನಮ್ಮವರು ತುಂಬಾ ಕಡಿಮೆ. ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ನಲ್ಲಿ ಜಾಸ್ತಿ ಕಾಮನ್ ACL ಟೇರ್. ಸೊ ಈ ಲಿಗಮೆಂಟ್ ಹರಿದಾಗ ಇದನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೇವೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ಲಿ ಡನ್ ಪ್ರೊಸೀಜರ್ ಇನ್ ದ ಹೋಲ್ ವರ್ಲ್ಡ್. ಸೊ ACL ಆಗ್ಲಿ, PCL ಅಂತ ಬರುತ್ತೆ, ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟು, ಅದನ್ನ ಆರ್ಥ್ರೋಸ್ಕೋಪಿಕ್ಲಿ ಮಾಡ್ತೀವಿ. ಸೊ ನೀ ಜಾಯಿಂಟ್ ಇಸ್ ದ ಮೋಸ್ಟ್ ಕಾಮನ್ಲಿ ಸ್ಕೋಪ್ಡ್ ಜಾಯಿಂಟ್ ಅಂತ ಹೇಳ್ಬೋದು, ಫಾಲೋಡ್ ಬೈ ಶೋಲ್ಡರ್ ಜಾಯಿಂಟ್. ಶೋಲ್ಡರ್ ಜಾಯಿಂಟ್ ನಲ್ಲಿ ನಮಗೆ ರೊಟೇಟರ್ ಕಫ್ ಟೇರ್ ಅಂತ ಆಗುತ್ತೆ. ಈ ಕೈ ಎತ್ತೋದಕ್ಕೆಲ್ಲ ಹೆಲ್ಪ್ ಮಾಡೋದು ಮಸಲ್ಸ್, ಸುಪ್ರಾಸ್ಪೈನೇಟಸ್, ಇನ್ಫ್ರಾಸ್ಪೈನೇಟಸ್ ಅಂತ ಮಸಲ್ಸ್ ಇದಾವೆ. ಅವು ಹರಿದಾಗ ಅದನ್ನ ಹೋಗಿ ನಾವು ಆಂಕರ್ ಹಾಕಿ ರಿಪೇರ್ ಮಾಡ್ತೀವಿ. ಇದೆಲ್ಲ ಕೀ ಹೋಲ್ ನಲ್ಲಿ ಮಾಡ್ತೇವೆ. ಅಪಾರ್ಟ್ ಫ್ರಮ್ ಶೋಲ್ಡರ್ ಅಂಡ್ ನೀ ವಿಚ್ ಆರ್ ದ ಮೋಸ್ಟ್ ಕಾಮನ್ಲಿ ಸ್ಕೋಪ್ ಜಾಯಿಂಟ್ಸ್, ವಿ ಹ್ಯಾವ್ ಅದರ್ ಜಾಯಿಂಟ್ಸ್ ಲೈಕ್ ಆಂಕಲ್ ಜಾಯಿಂಟ್, ಎಲ್ಬೋ ಜಾಯಿಂಟ್ ಅಂಡ್ ಬ್ರಿಸ್ಟ್ ಜಾಯಿಂಟ್. ಅದಕ್ಕೂ ಆರ್ಥ್ರೋಸ್ಕೋಪಿ ಮಾಡ್ತಾರೆ, ಬಟ್ ಅದು ಇಂಜುರೀಸ್ ಸ್ವಲ್ಪ ಕಡಿಮೆ. ಸೊ ಬಟ್ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ವಿ ಆಲ್ಸೋ ಸ್ಕೋಪ್ ದ ಸ್ಮಾಲ್ ಜಾಯಿಂಟ್ಸ್. ಸೊ ದೀಸ್ ಆರ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ಲಿ ಸ್ಕೋಪ್ ಜಾಯಿಂಟ್ಸ್ ಐ ವುಡ್ ಸೇ. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ ಮೂಳೆ ಸಮಸ್ಯೆ ಜಾಸ್ತಿ ಆದಂಗೆ ಆರ್ಥ್ರೈಟಿಸ್ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಕೇಳಿದ್ರು ಆರ್ಥ್ರೈಟಿಸ್ ಇದೆ ನನ್ಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಆರ್ಥ್ರೈಟಿಸ್ ಇದೆ ನಂಗೆ ಅಂತ ಇದು ಹೇಳ್ತಿದ್ದಾರೆ. ಏನಿದು ಆರ್ಥ್ರೈಟಿಸ್ ಅಂದ್ರೆ, ಯಾವೆಲ್ಲ ಸಿಂಪ್ಟಮ್ಸ್ ಈ ಆರ್ಥ್ರೈಟಿಸ್ ಅಲ್ಲಿ ಇದೆ? ಆರ್ಥ್ರೈಟಿಸ್ ಅಂದ್ರೆ ಅದು ಒಂಥರ ಜಾಯಿಂಟ್ ಬ್ರಾಡ್ ಟರ್ಮಿನಾಲಜಿ. ಇಟ್ ಇನ್ಕ್ಲೂಡ್ಸ್ ತುಂಬಾ ಕಂಡೀಷನ್ಸ್ ಇದಾವೆ. 100 ವೆರೈಟಿ ಆಫ್ ಆರ್ಥ್ರೈಟಿಸ್ ಬರ್ತವೆ. ನಾವು ಸ್ಪೆಸಿಫಿಕ್ ಆರ್ಥ್ರೈಟಿಸ್ ಬಗ್ಗೆ ಮಾತಾಡೋಣ. ಇಫ್ ಸ್ವಲ್ಪ ವಯಸ್ಸು ಕಡಿಮೆ ಇದ್ರೆ, ಫಾರ್ ಎಕ್ಸಾಂಪಲ್ 20, 30, 40 ವರ್ಷದ ಮಹಿಳೆ ಆಗಿದ್ರೆ, ಮೋಸ್ಟ್ ಕಾಮನ್ ಆರ್ಥ್ರೈಟಿಸ್ ಬರೋದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ. ಬೇಸಿಕ್ಲಿ ಆರ್ಥ್ರೈಟಿಸ್ ಅಂದ್ರೆ ಏನು? ಉರಿಯೂತ, ಜಾಯಿಂಟಿನ ಉರಿಯೂತ, ಇನ್ಫ್ಲಮೇಷನ್ ಇಸ್ ಕಾಲ್ಡ್ ಆರ್ಥ್ರೈಟಿಸ್, ಜನರಲ್ ಟರ್ಮಿನಾಲಜಿ ಇದು. ಸೊ ಇದು 20, 30, 40 ವರ್ಷದ ಹೆಣ್ಮಕ್ಳಿಗೆ ಬರೋದು ರುಮಟಾಯ್ಡ್ ಆರ್ಥ್ರೈಟಿಸ್. ಅದು ಯೂಶಲಿ ಆಟೋ ಇಮ್ಯೂನ್ ಇರುತ್ತೆ, ಇಲ್ಲಾಂದ್ರೆ ಆನುವಂಶಿಕವಾಗಿ ಬರುತ್ತದೆ. ಇದು ಯೂಶಲಿ 20s, 30s ನಲ್ಲಿ ಸ್ಟಾರ್ಟ್ ಆಗಿ ಕಂಟಿನ್ಯೂ ಆಗುತ್ತೆ.
ಸೊ ಇದೇನಂದ್ರೆ ಸಿಂಪ್ಟಮ್ಸು, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದಾಗ ಜಾಯಿಂಟ್ ಎಲ್ಲ ಟೈಟ್ ಆಗೋದು, ಬರಳುಗಳು ಕಾಲುಗಳು ಎಲ್ಲ ಟೈಟ್ ಆಗೋದು, ಎದ್ದಾಗ ಒಂದು ಅರ್ಧ ಗಂಟೆ 1 ಗಂಟೆ ಹಾಸಿಗೆಯಿಂದ ಹೊರಗೆ ಬರೋದಕ್ಕೆ ಕಷ್ಟ ಆಗೋದು. ಆಮೇಲೆ ಮಲ್ಟಿಪಲ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ಸ್, ಇವು ಕೈ ಕಾಲು ಮೋಸ್ಟ್ ಕಾಮನ್ಲಿ ಇನ್ವಾಲ್ವ್ಡ್, ಬಟ್ ಮಂಡಿ ಜಾಯಿಂಟು ಆಂಕಲ್ ಜಾಯಿಂಟು ಎಲ್ಲ ಇನ್ವಾಲ್ವ್ ಆಗ್ಬೋದು, ಎಸ್ಪೆಷಲಿ ಇನ್ ಹೆಣ್ಮಕ್ಳು. ದಿಸ್ ಇಸ್ ಕಾಲ್ಡ್ ಅಸ್ ರುಮಟಾಯ್ಡ್ ಆರ್ಥರೈಟಿಸ್. ಇದು ಯಂಗರ್ ಏಜ್ ಗ್ರೂಪ್ನಲ್ಲಿ. ಗಂಡಸರಿಗೂ ಸಹ ಈ ಒಂಥರ ಆರ್ಥರೈಟಿಸ್ ಬರುತ್ತೆ, ಇನ್ಫ್ಲಮೇಟರಿ ಆರ್ಥರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಲೋಸಿಸ್ ಅಂತೀವಿ, ದಟ್ ಇಸ್ ಅನ್ ಇನ್ಫ್ಲಮೇಟರಿ ಆರ್ಥರೈಟಿಸ್. ಈ ತರ ತುಂಬಾ ಬಗೆಯ ಆರ್ಥರೈಟಿಸ್ಗಳು ಇದಾವೆ. ಬಟ್ ಮೋಸ್ಟ್ ಕಾಮನ್ಲಿ ನಾವು ನೋಡೋದು ವಯಸ್ಸಾದ್ಮೇಲೆ ಆಸ್ಟಿಯೋ ಆರ್ಥರೈಟಿಸ್ ಅಂತ. ಇದು ಮಂಡಿ ಸೌದಿದೆ ಅಂತಾರಲ್ಲ, ಅದು ಆಸ್ಟಿಯೋ ಆರ್ಥರೈಟಿಸ್. ಇದು ವಯಸ್ಸಾದ ನಂತರ ಆಗುವಂತ ಕಾಯಿಲೆ. ಏನಾಗುತ್ತೆ, ಮಂಡಿಗಳು ಸವಿತವೆ. ಯಾಕೆ ಸವಿತವೆ? ಒಂದು, ಮಂಡಿಗಳು ನಾರ್ಮಲ್ ಇದ್ದು ನಮ್ಮ ದೇಹದ ತೂಕ ಜಾಸ್ತಿ ಇದ್ದಾಗ ಅವು ಬೇಗ ಸವಿತವೆ. ಇಲ್ಲ ಮಂಡಿನಲ್ಲೇ ಏನಾದ್ರು ತೊಂದರೆ ಇದ್ದು ನಮ್ಮ ವೇಟ್ ನಾರ್ಮಲ್ ಇರ್ಬೋದು, ಅವಾಗೂ ಸಹ ಸವಿತವೆ. ಸೊ ಇದು ವೇರ್ ಆದಾಗ ಅದರಲ್ಲಿ ಒಂದು ಲೈನಿಂಗ್ ಇರುತ್ತೆ, ಕಾರ್ಟಿಲೇಜ್ ಅಂತ. ಕಾಮನ್ಲಿ ನಾವು ಕನ್ನಡದಲ್ಲಿ ಸ್ಪಾಂಜ್ ಅಂತೀವಿ. ಆ ಸ್ಪಾಂಜ್ ಸೌದಾಗ ಆರ್ಥರೈಟಿಸ್ ಡೆವಲಪ್ ಆಗುತ್ತೆ. ಇದಕ್ಕೆ ತುಂಬಾ ಕಾರಣಗಳಿವೆ. ಇಟ್ಸ್ ಅ ಮಲ್ಟಿ ಮೋಡಲ್ ಅಪಿಯರೆನ್ಸ್. ಇನ್ಫ್ಲಮೇಟರಿ ಅಂತ ಹೇಳ್ತಾರೆ, ಬಟ್ ಮೋಸ್ಟ್ ಕಾಮನ್ಲಿ ಇಟ್ ಇಸ್ ಡಿಜನರೇಟಿವ್. ಡಿಜನರೇಟಿವ್ ಅಂದ್ರೆ ವಯಸ್ಸಾಗ್ತಾ ಆಗುವಂತ ಕಾಯಿಲೆ. ದಿಸ್ ಇಸ್ ಆಸ್ಟಿಯೋ ಆರ್ಥರೈಟಿಸ್. ಎಲ್ಲಾ ಆರ್ಥರೈಟಿಸ್ಗಳಿಗೂ ಟ್ರೀಟ್ಮೆಂಟ್ ಇದೆ. ಸೊ ಯಾವಾಗ ಏನು ತೊಂದರೆ ಕಾಣಿಸ್ಕೊಳ್ಳುತ್ತೆ, ನೀವು ಡಾಕ್ಟರ್ನ ಹೋಗಿ ಸಂಪರ್ಕಿಸಿದ್ರೆ ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಟ್ರೀಟ್ಮೆಂಟ್ ಹೇಳ್ತಾರೆ. ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಹೇಳಿದ್ರಿ ಸರ್. ಎಕ್ಸಾಕ್ಟ್ ಆಗಿ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು? ಆರ್ಥರೈಟಿಸ್ಗೂ ರುಮಟಾಯ್ಡ್ ಆರ್ಥರೈಟಿಸ್ಗೂ ಏನ್ ಡಿಫ್ರೆನ್ಸ್ ಇದೆ ಸಿಂಪ್ಟಮ್ಸ್ ಅಲ್ಲಿ? ಓಕೆ, ನಾನು ರುಮಟಾಯ್ಡ್ ಆರ್ಥರೈಟಿಸ್ ಇಂದ ಸಫರ್ ಆಗ್ತಾ ಇದ್ದೀನಿ ಅಂತ ಯಾವಾಗ ಅವರಿಗೆ ಗೊತ್ತಾಗ್ಲಿಕ್ಕೆ ಅವರಿಗೆ ಯಾವ ತರ ಸಿಂಪ್ಟಮ್ಸ್ ಇರಬೇಕು? ಮತ್ತೆ ಹೆಣ್ಮಕ್ಳಲ್ಲೇ ಯಾಕೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಜಾಸ್ತಿ ಆಗ್ತಾ ಇದೆ? Madam, the rheumatoid arthritis is autoimmune. Most of the time it is an autoimmune condition. ಅನುವಂಶಿಕವಾಗಿ ಬರುತ್ತೆ. ತಾಯಿಗಿದ್ರೆ ಮಗಳು ಬರೋದು, ಆ ತರ. ಹೆಣ್ಮಕ್ಳಿನಲ್ಲಿ ರೇಷಿಯೋ 10:1 ಇದೆ. ಅಂದ್ರೆ 10 ಹೆಣ್ಮಕ್ಳಿಗೆ ಇನ್ವಾಲ್ವ್ ಆದ್ರೆ ಒಬ್ರು ಪುರುಷನಿಗೆ ಇನ್ವಾಲ್ವ್ ಆಗ್ಬೋದು. ಇದು ಏನಾಗುತ್ತೆ ಅಂದ್ರೆ, ಇದು ಜಾಯಿಂಟ್ ನಲ್ಲಿ ಒಂದು ಸೈನೋವೆಲ್ ಫ್ಲೂಯಿಡ್ ಅಂತ ಇರುತ್ತೆ. ಅದು ನಮ್ಗೆ ಲುಬ್ರಿಕೇಶನ್ ಹೆಲ್ಪ್ ಮಾಡುತ್ತೆ. ಲೈಕ್ ಹೌ ಇಂಜಿನ್ ಆಯಿಲ್ ನಲ್ಲಿ ಆಯಿಲ್ ಲುಬ್ರಿಕೇಶನ್ ಮಾಡುತ್ತೆ, ಅದೇ ತರ ಜಾಯಿಂಟ್ ನಲ್ಲಿ ಒಂದು ಸೈನೋವೆಲ್ ಫ್ಲೂಯಿಡ್ ಅಂತ ನೀರಿರುತ್ತೆ, ಅದು ಲುಬ್ರಿಕೇಶನ್ ಮಾಡುತ್ತೆ. ಅದನ್ನ ಪ್ರೊಡ್ಯೂಸ್ ಮಾಡೋದು ಒಂದು ಸೈನೋವೆಲ್ ಮೆಂಬ್ರೇನ್ ಅಂತ. ಆ ಮೆಂಬ್ರೇನ್ ಅನ್ನ ಎಫೆಕ್ಟ್ ಮಾಡುತ್ತೆ ಇದು ರುಮಟಾಯ್ಡ್ ಆರ್ಥರೈಟಿಸ್. ಸೊ ಇಟ್ ಇಸ್ ಲಾಟ್ ಆಫ್ ಜೆನೆಟಿಕ್ ಅಂಡ್ ಆಟೋಇಮ್ಯೂನ್ ಇನ್ವಾಲ್ವ್ಮೆಂಟ್. ಸೊ ಅವ್ರಿಗೆ ಆಗುತ್ತೆ ಇವ್ರಿಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಒನ್ ಗುಡ್ ಥಿಂಗ್ ಇಸ್, ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ನೀವು ಯು ಹ್ಯಾವ್ ಟು ಐಡೆಂಟಿಫೈ ದಿಸ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಐಡೆಂಟಿಫೈ ಮಾಡಿದ್ರೆ, ಇಟ್ ಇಸ್ ಸೆಡ್ ದಟ್ ಇಫ್ ಯು ಸ್ಟಾರ್ಟ್ ಯುವರ್ ಟ್ರೀಟ್ಮೆಂಟ್ ವಿತಿನ್ 5 years ಆಫ್ ಆನ್ಸೆಟ್ ಆಫ್ ದ ಡಿಸೀಸ್, ಯು ವಿಲ್ ಹ್ಯಾವ್ ಫುಲ್ ರೆಮಿಷನ್. ಅಂದ್ರೆ ಪೂರ್ತಿ ಕಂಟ್ರೋಲ್ ಮಾಡೋ ಹಾಗೆ ಮಾಡ್ಬೋದು ಅಂತ. ಸೊ ವಿತಿನ್ 5 years ನಿಮ್ಗೆ ಆಕ್ಚುಲಿ ನಿಮ್ಗೆ ಸಿಂಪ್ಟಮ್ಸ್ ಶುರು ಆಗೋದೇ 2-3 ವರ್ಷದಲ್ಲಿ ಗೊತ್ತಾಗೋದು ನಿಮ್ಗೆ. ಸೊ ಹಾಗಾಗಿ ನಿಮ್ಗೆ ಸಿಂಪ್ಟಮ್ಸ್ ಬಂದ ತಕ್ಷಣನೇ ನೀವು ಡಾಕ್ಟರ್ನ ಸಂಪರ್ಕಿಸೋದು ಒಳ್ಳೇದು. ಏನು ಸಿಂಪ್ಟಮ್ಸ್ ಅಂದ್ರೆ, ಫಸ್ಟ್ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತೀವಿ. ಅಂದ್ರೆ ಬೆಳಿಗ್ಗೆ ಎದ್ದಾಗ ಕೈ ಕಾಲುಗಳು ಎಲ್ಲ ಟೈಟ್ ಆಗಿರೋದು, ತುಂಬಾ ಟೈಟ್ ಆಗಿರುತ್ತೆ. ಅದೇನಂದ್ರೆ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಆದ್ಮೇಲೆ ನಡೀತಾ ಸೈನೋವೆಲ್ ಫ್ಲೂಯಿಡ್ ಜಾಯಿಂಟಿಗೆ ಬಂದ್ಮೇಲೆ ಅವು ಲೂಸ್ ಆಗ್ತವೆ. ಸೊ ದಿಸ್ ಇಸ್ ಒನ್ ಥಿಂಗ್ ಕಾಲ್ಡ್ ಅಸ್ ಮಾರ್ನಿಂಗ್ ಸ್ಟಿಫ್ನೆಸ್. ಎನಿಥಿಂಗ್ ಮೋರ್ ದೆನ್ 30 minutes, ನಾವೇನ್ ಹೇಳ್ತೀವಿ 30 ನಿಮಿಷದ ಮೇಲೆ ಇದ್ದಿದ್ರೆ ನೀವು ಡಾಕ್ಟರ್ನ ಸಂಪರ್ಕಿಸಬೇಕು. ಆಮೇಲೆ ಸೆಕೆಂಡ್ ಥಿಂಗು, ಮಲ್ಟಿಪಲ್ ಜಾಯಿಂಟ್ ಇನ್ವಾಲ್ವ್ಮೆಂಟ್. ಇದು ಒಂದು ಜಾಯಿಂಟ್ ಇನ್ವಾಲ್ವ್ ಆಗಲ್ಲ, ಮಲ್ಟಿಪಲ್ ಜಾಯಿಂಟ್ಸ್, ಎಸ್ಪೆಷಲಿ ನಮ್ಮ ಬಟ್ಟುಗಳು, ಕೈ ಬಟ್ಟುಗಳು ಮತ್ತೆ ಕಾಲಿನ ಬಟ್ಟುಗಳು, ಅವನ್ನ ಇನ್ವಾಲ್ವ್ ಆಗ್ತವೆ. ದೊಡ್ಡ ಜಾಯಿಂಟ್ಗಳು, ನೀ ಜಾಯಿಂಟ್, ಆಂಕಲ್ ಜಾಯಿಂಟ್, ಅವು ಇನ್ವಾಲ್ವ್ ಆಗ್ಬೋದು. ಬಟ್ ಮೋಸ್ಟ್ ಕಾಮನ್ಲಿ ಇಟ್ ಇನ್ವಾಲ್ವ್ಸ್ ದೀಸ್ ಜಾಯಿಂಟ್ಸ್. ಸೊ ಇದನ್ನ ನೀವು ಡಯಾಗ್ನೋಸ್ ಮಾಡೋದು ಬಹಳ ಈಸಿ. ಟ್ರೀಟ್ಮೆಂಟ್ ಸಹ ಅದಕ್ಕೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಬಂದಿದೆ ಈಗ. ವಿ ಕ್ಯಾನ್ ರಿಯಲಿ ಟ್ರೀಟ್ ಅಂಡ್ ವಿ ಕ್ಯಾನ್ ಕಂಟ್ರೋಲ್ ರುಮಟಾಯ್ಡ್ ಆರ್ಥರೈಟಿಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಹಾಗಾಗಿ ನಿಮ್ಗೆ ಈ ಸಿಂಪ್ಟಮ್ಸ್ ಕಂಡಲ್ಲಿ, ಎಸ್ಪೆಷಲಿ ಇದು ಇನ್ನೊಂದು ಇದು ಮಹತ್ವತೆ ಏನು ಅಂದ್ರೆ, ಇದು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಚಳಿಗಾಲದಲ್ಲಿ ನಿಮ್ಗೆ ಜಾಯಿಂಟ್ ಸ್ಟಿಫ್ನೆಸ್ ಜಾಸ್ತಿ ಆಯ್ತು, ಬಾವು ಬರ್ತಾ ಇದೆ, ಉರಿ ಊತ ಆಗ್ತಾ ಇದೆ, ಮಡ್ಚೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಡಾಕ್ಟರ್ನ ಸಂಪರ್ಕಿಸ್ಬೇಕು. ಲೇಟರ್ ಸ್ಟೇಜ್ ನಲ್ಲಿ ಡಿಫಾರ್ಮಿಟೀಸ್ ಆಗ್ತವೆ, ಅಂದ್ರೆ ಬರಳುಗಳು ಬೆಂಡಾಗಕ್ಕೆ ಶುರು ಆಗ್ತವೆ. ಸ್ವಾನ್ ನೆಕ್ ಡಿಫಾರ್ಮಿಟಿ, ಬ್ಯುಟೇನಿಯರ್ಸ್ ಡಿಫಾರ್ಮಿಟಿ ಅಂತ ಹೇಳ್ತೇವೆ. ಅದು ಲೇಟರ್ ಸ್ಟೇಜ್ ನಲ್ಲಿ ಆಗುತ್ತೆ. ನೀವು ಅಲ್ಲಿ ತನಕ ಕಾಯಬಾರ್ದು. ನಿಮ್ಗೆ ಯಾವಾಗ ಸಿಂಪ್ಟಮ್ಸ್ ಬರುತ್ತೆ, ನೀವು ಮಿಡ್ಲ್ ಏಜ್ ನಲ್ಲಿ ಇದ್ದು ಹೆಣ್ಮಗಳಾಗಿದ್ರೆ ನೀವು ರುಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಆಫ್ಟರ್ ಸರ್ಟೈನ್ ಏಜ್ ಆದಮೇಲೆ ಕಾಮನ್ ಆಗಿ ಮೂಳೆ ಪ್ರಾಬ್ಲಮ್ಸ್ ಬರುತ್ತೆ. ಆದರೆ ರುಮಟಾಯ್ಡ್ ಆರ್ಥರೈಟಿಸ್ ಜೊತೆಗೆ ಕನ್ಫ್ಯೂಷನ್ ಮಾಡಿಕೊಂಡು ನೆಗ್ಲಿಜೆನ್ಸಿ ಮಾಡೋದು ಇರುತ್ತೆ. ಇದೇನು ನಾರ್ಮಲ್ ಬೋನ್ ಪೇನ್ ಬಂದಿದೆ, ಬಿಡು ಹೋಗುತ್ತೆ, ಕ್ಯಾಲ್ಸಿಯಂ ತಗೊಂಡ್ರೆ ಹೋಗುತ್ತೆ, ಫುಡ್ ಸರಿ ಮಾಡ್ಕೊಂಡ್ರೆ ಹೋಗುತ್ತೆ ಅಂತ ಇರುತ್ತೆ. ಇನ್ ಕೇಸ್ ಇದು ರುಮಟಾಯ್ಡ್ ಆರ್ಥರೈಟಿಸ್ ಜಾಸ್ತಿ ಆಯ್ತು ಅಂದ್ರೆ ಸಿವಿಯರ್ ಕೇಸಸ್ ಅಲ್ಲಿ ಏನಾಗುತ್ತೆ? ನಾ ಮೊದಲೇ ಹೇಳ್ದ ಹಾಗೆ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗುತ್ತೆ.
ಎಸ್ಪೆಷಲಿ ಬೆಳಗಿನ ಜಾವದಲ್ಲಿ ಎದ್ದಾಗ ನಡೆಯೋದಕ್ಕಾಗೋದಿಲ್ಲ, ಮೂಳೆ ಜಾಯಿಂಟ್ಗಳು ಮಡ್ಚೋದಕ್ಕಾಗೋದಿಲ್ಲ, ಆ ಥರ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಎಸ್ಪೆಷಲಿ 30 ನಿಮಿಷದ ಮೇಲೆ ನಿಮ್ಗೆ ಏನಾದರೂ ಜಾಯಿಂಟ್ ಸ್ಟಿಫ್ನೆಸ್ ಇದ್ರೆ ಅದು 6 ವಾರದ ಮೇಲೆ ಇಟ್ ಇಸ್ ಇನ್ವೇರಬಲಿ ರೊಮಟಾಯ್ಡ್ ಆರ್ಥರೈಟಿಸ್. ಸೊ ಯು ಹ್ಯಾವ್ ಟು ಗೆಟ್ ಇಟ್ ಡಯಾಗ್ನೋಸ್ಡ್. ಅದಕ್ಕೆ ರೊಮಟಾಯ್ಡ್ ಫ್ಯಾಕ್ಟರ್ ಆಂಟಿ-CCP ಅಂತ ಬ್ಲಡ್ನಲ್ಲಿ ಇರುತ್ತೆ, ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ. ಅದೇನಾದ್ರು ಪಾಸಿಟಿವ್ ಬಂದ್ರೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೇವೆ. ಕೆಲವು ಪೇಷಂಟ್ಸ್ ನಲ್ಲಿ ಅದು ಪಾಸಿಟಿವ್ ಇರಲ್ಲ, ಬಟ್ ಬೇಸ್ಡ್ ಆನ್ ಕ್ಲಿನಿಕಲ್ ಫೈಂಡಿಂಗ್ಸ್ ವಿ ಸ್ಟಾರ್ಟ್ ದ ಟ್ರೀಟ್ಮೆಂಟ್. ಸರ್, ಆ ಸ್ಪೋರ್ಟ್ಸ್ ಪರ್ಸನ್ಸ್ ಗಳಲ್ಲಿ ಇಂಜುರಿ ಆಗೋದು ಕಾಮನ್ ಸರ್. ಒನ್ಸ್ ಅವರು ಇಂಜುರಿ ಆಯ್ತು ಅಂತಂದ್ರೆ ಯಾವಾಗ ವರ್ಕೌಟ್ ನಾಗ್ಲಿ ಅಥವಾ ಪ್ರಾಕ್ಟೀಸ್ ನಾಗ್ಲಿ ಸ್ಟಾಪ್ ಮಾಡಬೇಕು ಸ್ಪೋರ್ಟ್ಸ್ ಇಂಜುರಿ ಆದಾಗ? ರೈಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂಜುರೀಸ್ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎವ್ರಿ ಸ್ಪೋರ್ಟ್ಸ್ ಪರ್ಸನ್. ಇಂಜುರಿನ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ಯು ಶುಡ್ ನೋ ವೆನ್ ಟು ಸ್ಟಾಪ್. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ತಾನೇ ಒಂದು ಕ್ರಿಕೆಟ್ ಮ್ಯಾಚ್ ಆಯಿತು. ಶುಭ್ಮನ್ ಗಿಲ್ಲು ಒಂದೇ ಒಂದು ಶಾಟ್ ಹೊಡೆದ, 6, ಅದು ಕತ್ ಹಿಡ್ಕೊಂಡ್ಬಿಟ್ಟ. he didn't bat after that. ಎಲ್ಲರೂ ಹೇಳ್ತಾ ಇದ್ರು ಏನ್ ಗುರು ಒಂದು 6 ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಅವನು ಅಂತ. ಬಟ್ that's the right thing what he did. Whenever there is a small injury, ನಿಮ್ಗೆ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ನಿಮಗೆ ಫೀಲ್ ಆಗುತ್ತೆ ಇದು ಇಂಜುರಿ ಇದೆ, ಇದು there is a problem ಅಂತ. ಯು ಶುಡ್ ಸ್ಟಾಪ್ ಆಸ್ ಸೂನ್ ಆಸ್ ಯು ರೆಕಗ್ನೈಸ್ ಅ ಪ್ರಾಬ್ಲಮ್. ಏನಾಗುತ್ತೆ, ನೀವು ಆ ಸಣ್ಣ ಪ್ರಾಬ್ಲಮ್ ಅನ್ನು ಇಟ್ಕೊಂಡು ನೀವು ಕಂಟಿನ್ಯೂ ಮಾಡಿದ್ರೆ ಯು ವಿಲ್ ಅಗ್ರಿವೇಟ್ ದ ಡಿಸೀಸ್. ಸೊ ಅದೇನಾದ್ರು ಜಾಸ್ತಿ ಆದ್ರೆ ದ ಡ್ಯಾಮೇಜ್ ವಾಟ್ ಇಟ್ ವುಡ್ ಹ್ಯಾವ್ ಡನ್ ವುಡ್ ಬಿ ವೆರಿ ಸಿವಿಯರ್ ಆಸ್ ಕಂಪೇರ್ಡ್ ಟು ದ ಥಿಂಗ್ ವೆನ್ ಯು ಹ್ಯಾಡ್ ಸ್ಟಾಪ್ಡ್ ಇಟ್ ಮಚ್ ಬಿಫೋರ್. ಸೊ ವೆನ್ ಎವರ್ ಯು ಫೀಲ್, ಅ ಸ್ಪೋರ್ಟ್ಸ್ ಪರ್ಸನ್ ಯೂಶಲಿ ಫೀಲ್ಸ್ ಅ ಸ್ಪ್ರೇನ್ ಆರ್ ಅ ಸ್ಮಾಲ್ ಟೇರ್ ಇನ್ ದ ಮಸಲ್, ಯು ಸ್ಟಾಪ್ ಇಮಿಡಿಯೇಟ್ಲಿ. ಸ್ಟಾಪ್ ಮಾಡಿ, ಯು ಶುಡ್ ನಾಟ್ ಅಗ್ರಿವೇಟ್ ದ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಟ್ರೈ ಅಂಡ್ ಕನ್ಸಲ್ಟ್ ಅ ಸ್ಪೋರ್ಟ್ಸ್ ಸ್ಪೆಷಲಿಸ್ಟ್ ಆರ್ ಯು ಹ್ಯಾವ್ ಟು ರೆಸ್ಟ್. You have to rest. The best thing to do is give some ice and immobilize that part which is affected. ಯಾವೆಲ್ಲ ಇಂಜುರೀಸ್ ಇದೆ ಸರ್ ಸ್ಪೋರ್ಟ್ಸ್ ಇಂಜುರೀಸ್ ನಲ್ಲಿ? ಸ್ಪೋರ್ಟ್ಸ್ ಇಂಜುರಿ ನಲ್ಲಿ ತುಂಬಾ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಸ್ಪೋರ್ಟ್ ಯು ಆರ್ ಪ್ಲೇಯಿಂಗ್. ಮೋಸ್ಟ್ ಕಾಮನ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಫುಟ್ಬಾಲು, ಆಮೇಲೆ ರಬಿ ಗಿಬ್ಬಿ ಅವೆಲ್ಲ ಆಡೋದ್ರಲ್ಲಿ ನಿಮಗೆ ಬೇಸಿಕ್ಲಿ ಆಂಕಲ್ ಇಂಜುರೀಸ್ ಆಗುತ್ತೆ, ನೀ ಇಂಜುರೀಸ್ ಆಗುತ್ತೆ. ಆ್ಯಂಡ್ ಮಕ್ಕಳಲ್ಲಿ ಎಸ್ಪೆಷಲಿ, ಯಾಕಂದ್ರೆ ನಮಗೆ ತುಂಬಾ ಜನ ಮಕ್ಕಳು ಇಂಜುರೀಸ್ ಬರ್ತವೆ. ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರಿ ಅಂದ್ರೆ ಫಾಲ್ ಆನ್ ಔಟ್ಸ್ಟ್ರೆಚ್ಡ್ ಹ್ಯಾಂಡ್ ಅಂತೀವಿ. ಅವು ಯೂಶಲಿ ಬೀಳ್ಬೇಕಾದ್ರೆ ಏನಾಗುತ್ತೆ, ಒಂದು ರಿಫ್ಲೆಕ್ಸ್ ಮೆಕ್ಯಾನಿಸಮ್, ಹಿಂಗೆ ಕೈ ಕೊಡೋದು ನಮ್ದು ಅಭ್ಯಾಸ. ಸೊ ಕೈ ಕೊಟ್ಟಾಗ ನಾವು ಅದಕ್ಕೆ ಫಾಶ್ ಇಂಜುರಿ ಅಂತೀವಿ. ಸೊ ಅವಾಗ ನಮಗೆ ಇಲ್ಲಿ ವ್ರಿಸ್ಟ್ ಇಂಜುರಿ ಆಗ್ಬೋದು, ವಿ ಕಾಲ್ ಇಟ್ ಆಸ್ ಎ ಡಿಸ್ಟಲ್ ರೇಡಿಯಸ್ ಫ್ರಾಕ್ಚರು, ಇಲ್ಲ ಎಲ್ಬೋನಲ್ಲಿ ಸುಪ್ರಾಕೊಂಡೆಲಾರ್ ಫ್ರಾಕ್ಚರ್ ಆಗ್ಬೋದು. ಸೊ ಬೇಸಿಕ್ಲಿ ಲಾಟ್ ಆಫ್ ಇಂಜುರೀಸ್ ವಾಟ್ ವಿ ಗೆಟ್ ಅಕ್ರಾಸ್ ಆರ್ ಲಿಗಮೆಂಟ್ ಇಂಜುರೀಸ್, ಲಿಗಮೆಂಟ್ ಸ್ಪ್ರೇನ್ಸ್ ಅಂಡ್ ಫ್ರಾಕ್ಚರ್ಸ್. ಚಿಲ್ಡ್ರನ್ ನಲ್ಲಿ ಯೂಶಲಿ ಬೋನ್ ತುಂಬಾ ಸಾಫ್ಟ್ ಇರುತ್ತೆ, ಸೊ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಜನರಲ್ ಆಗಿ ಸರ್, ಲಟ್ಗೆ ತಗೊಳ್ತೀವಲ್ಲ ಈಗ ನಕಲ್ಸ್, ಈ ತರ ತಗೊಳ್ಳೋದ್ರಿಂದ ಬೋನ್ಸ್ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಮೇಡಮ್, ನಾನು ನಿಮ್ಗೆ ಎಕ್ಸಾಕ್ಟ್ ಪೆಥಾಲಜಿ ಹೇಳ್ತೇನೆ. ಲಟ್ಕೆ ತೆಗ್ದಾಗ ಏನಾಗುತ್ತೆ ಅಂದ್ರೆ ಸೌಂಡ್ ಕೇಳಿಸುತ್ತೆ. ಎಲ್ಲರಿಗೂ ಏನು ಅಂದ್ರೆ ಈ ಸೌಂಡು ಇಟ್ ಇಸ್ ಅ ವಾರ್ನಿಂಗ್ ಸೈನ್ ಅಂತ ಅನ್ಕೊಂತಾರೆ, ಬಟ್ ಅದು ತಪ್ಪು. ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಆ ಜಾಯಿಂಟ್ ನಾನು ಜಾಸ್ತಿ ಹೊತ್ತು ಮೂವ್ ಮಾಡಿಲ್ಲ ಅನ್ಕೊಳ್ಳಿ, ಹಾಗೆ ಇಟ್ಟಿದ್ದೀನಿ, ಅದರಲ್ಲಿ ಒಂದು ಏರ್ ಬಬಲ್ ಫಾರ್ಮ್ ಆಗುತ್ತೆ, ಏರ್ ಫಾರ್ಮ್ ಆಗುತ್ತೆ. ಆ ಏರ್ ಬಬಲ್ ನಾವು ಹಿಂಗೆ ಲಟ್ಕೆ ತೆಗ್ದಾಗ ಅದು ರಿಲೀಸ್ ಆಗುತ್ತೆ. ದಟ್ ರಿಲೀಸ್ ಪ್ರೊಡ್ಯೂಸಸ್ ಅ ಪಾಪಿಂಗ್ ಸೌಂಡ್. ಸೊ ದಿಸ್ ಇಸ್ ಅ ನಾರ್ಮಲ್ ಮೆಕ್ಯಾನಿಸಮ್. ಇದನ್ನ ತುಂಬಾ ಸ್ಟಡಿ ಮಾಡಿದ್ದಾರೆ ರಿಸರ್ಚರ್ಸ್, MRI ಮಾಡಿ ರಿಯಲ್ ಟೈಮ್ ನಲ್ಲಿ ತೋರಿಸಿದ್ದಾರೆ. ಇಟ್ ಇಸ್ ದ ರಿಲೀಸ್ ಆಫ್ ದಟ್ ಏರ್ ವಿಚ್ ಪ್ರೊಡ್ಯೂಸಸ್ ದಿಸ್ ಸೌಂಡ್. ಇಟ್ ಇಸ್ ವಾಟ್ ಇಸ್ ಕಾಲ್ಡ್ ಕ್ರ್ಯಾಕಿಂಗ್. ಸೊ ನಥಿಂಗ್ ಟು ವರಿ. ಯಂಗ್ ಪೇಷಂಟ್ ನಲ್ಲಿ ಈ ತರ ಸೌಂಡ್ ಬಂದು ಇಫ್ ದರ್ ಇಸ್ ನೋ ಪೇನ್, ಒಟ್ಟು ನೋವಿಲ್ಲ ಅಂದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೇನ್ ಇದ್ದು ಕ್ರ್ಯಾಕಲ್ಸ್ ಬಂದ್ರೆ ದೆನ್ ಯು ನೀಡ್ ಟು ಕನ್ಸಲ್ಟ್ ಅ ಡಾಕ್ಟರ್. ಬಿಕಾಸ್ ವಯಸ್ಸಾದ್ಮೇಲೆ ಏನಾಗುತ್ತೆ, ಜಾಯಿಂಟ್ ನಲ್ಲಿ ನೀರ್ ಕಡಿಮೆ ಆಗುತ್ತೆ. ದ ಸೈನೋವೆಲ್ ಫ್ಲೂಯಿಡ್ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಸೊ ಅದು ಕಡಿಮೆ ಆದಾಗ ಏನಾಗುತ್ತೆ, ಮೂಳೆ ಉಜ್ಜಾಡ್ತವೆ. ಸೊ ಅದರಿಂದ ಸೌಂಡ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಕ್ರೆಪಿಟಸ್. ಸೊ ಆ ತರ ಸೌಂಡ್ ಬಂದಾಗ ನೀವು ಯು ಹ್ಯಾವ್ ಟು, ಅವಾಗ ನೋವು ಇರುತ್ತೆ ಸಹ, ನೋವು ಇದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಬಟ್ ನಾರ್ಮಲ್ ಲಟ್ಕೆ ತೆಗಿಯೋದ್ರಲ್ಲಿ ಇಟ್ ಇಸ್ ಅಬ್ಸಲ್ಯೂಟ್ಲಿ ನಾರ್ಮಲ್, ನಥಿಂಗ್ ಟು ವರಿ. ಇಟ್ ಇಸ್ ನಾಟ್ ಅ ಪೆಥಾಲಜಿ ಎಟ್ ಆಲ್. ಓಕೆ ಸರ್, ಅದೊಂದು ಈಗ ಎಲ್ಲರಿಗೂ ಥಾಟ್ ಇದೆ, ಜಾಸ್ತಿ ಲಟ್ಕೆ ತೆಗಿಯೋದ್ರಿಂದ ಮೂಳೆ ವೀಕ್ ಆಗುತ್ತೆ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಮತ್ತೆ ವಿಟಮಿನ್ ಡಿ, ಎಲ್ಲರಲ್ಲೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ ಮತ್ತೆ ವಿಟಮಿನ್ ಡಿ ಇದೆ. ಯಾಕೆ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಸರ್? ಇದು ನಮ್ಮ ಲೈಫ್ ಸ್ಟೈಲ್ನ ನಾವು ಬ್ಲೇಮ್ ಮಾಡ್ಕೋಬೇಕು. ಮೊದ್ಲಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಊರ್ನಲ್ಲಿರೋ ಎಲ್ಲ ಮಕ್ಕಳು, ಗಲ್ಲಿನಲ್ಲಿರೋ ಎಲ್ಲ ಮಕ್ಕಳು ಒಂದು ರೋಡ್ಗೆ ಬಂದು ಆಟ ಆಡ್ತಾ ಇದ್ರು. ಬೆಳಗಿಂದ ಸಾಯಂಕಾಲದ ತನಕ ಬಿಸಿಲಿನಲ್ಲಿ ಗಿಲ್ಲಿ ದಾಂಡು, ಗೋಲಿ ಆಟ, ಬೊಗ್ರೆ ಆಟ ಆಡ್ತಾ ಇದ್ರು. ಇವಾಗ ಏನ್ ಮಾಡ್ತಾರೆ ಮಕ್ಕಳು, ಮನೇಲಿ ಕುತ್ಕೊಂಡು ಮೊಬೈಲ್ ನೋಡ್ತಾರೆ, ಇಲ್ಲ ಅಂದ್ರೆ ಇಂಟರ್ನೆಟ್, ಟಿವಿ, ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ನಲ್ಲಿ ಕೂತಿರ್ತಾರೆ. ಸೊ ದೇರ್ ಇಸ್ ನೋ ಸನ್ ಎಕ್ಸ್ಪೋಜರ್. ಸೂರ್ಯನ ಕಿರಣಗಳು ಬೀಳ್ತಾ ಇಲ್ಲ ಮಕ್ಕಳ ಮೇಲೆ.
ಬಿಸಿಲಿದ್ರೆ ಯಾರು ಹೊರಗೆ ಹೋಗೋದಿಲ್ಲ. ಆಮೇಲೆ ನಾವು ಹಾಕೋ ಬಟ್ಟೆಗಳು ಹೆಂಗಿರ್ತವೆ ಅಂದ್ರೆ ಪೂರ್ತಿ ಕವರ್ ಆಗಿರುತ್ತೆ, ಏನೂ ಕಾಣಿಸೋದಿಲ್ಲ ಸೂರ್ಯನ್ಗೆ. ಸೊ ಹಾಗಾಗಿ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳ್ತಾ ಇಲ್ಲ. ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ವೈಟಮಿನ್ ಡಿ ಸಿಂಥಸಿಸ್ ಆಗುತ್ತೆ. ವೈಟಮಿನ್ ಡಿ ಸಿಂಥಸಿಸ್ ಹೆಲ್ಪ್ಸ್ ಇನ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್. ಕ್ಯಾಲ್ಸಿಯಂನ ನಮ್ಮ ಹೊಟ್ಟೆಯಿಂದ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಈ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ. ಹಾಗಾಗಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಲ್ಮೋಸ್ಟ್ ತುಂಬಾ ಸ್ಟಡೀಸ್ ಇದಾವೆ. ದೇ ಸೇ ಅಪ್ ಟು 90% ಆಫ್ ದ ಇಂಡಿಯನ್ಸ್ ಆರ್ ಡೆಫಿಷಿಯಂಟ್ ಇನ್ ವೈಟಮಿನ್ ಡಿ. ಒನ್ ಗುಡ್ ಥಿಂಗ್ ಅಂದ್ರೆ ಎಲ್ಲಾ ಡೆಫಿಷಿಯಂಟ್ ವೈಟಮಿನ್ ಡಿ ಪೇಷಂಟ್ಸ್ ಡು ನಾಟ್ ಶೋ ಸಿಂಪ್ಟಮ್ಸ್. ಸೊ ದಟ್ ಇಸ್ ಒನ್ ಗುಡ್ ಥಿಂಗ್. ನಿಮಗೆ ಈ ವೈಟಮಿನ್ ಡಿ ಕಡಿಮೆ ಇದೆ ಅಂದ್ರೆ ನಿಮಗೆ ಕಾಯಿಲೆ ಬರಬೇಕು ಅಂತಿಲ್ಲ. ಬಟ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಮೇಂಟೈನ್ ಗುಡ್ ವೈಟಮಿನ್ ಡಿ ಲೆವೆಲ್ಸ್. ಸೊ ನಾನು ಹೇಳೋದು, ನೀವು ಟೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವೈಟಮಿನ್ ಡಿ ದಿನ ಒಂದು 5 to 10 ನಿಮಿಷ ಆಲ್ಮೋಸ್ಟ್ ಎವ್ರಿ ಡೇ, ಇಫ್ ಪಾಸಿಬಲ್ 5 days 6 days a week 5 to 10 minutes ಸನ್ ಎಕ್ಸ್ಪೋಜರ್ ಮಾಡಿ. ಸೂರ್ಯನ ಕಿರಣಗಳು ನಿಮ್ಮ ಕೈ ಮೇಲೆ ಕಾಲ್ ಮೇಲೆ ಬೀಳೋ ತರ ನೋಡ್ಕೊಳ್ಳಿ. ಫುಲ್ ಬಟ್ಟೆ ಹಾಕೊಂಡು ಹೋಗಿ ನಿಂತ್ಕೊಂಡ್ರೆ ಯೂಸ್ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸ್ಕಿನ್ ಟಚ್ ಆಗಬೇಕು. ಸೊ ಅದು ಟಚ್ ಆದಾಗ ಕೊಲೆಸ್ಟ್ರಾಲ್ ಇಂದ ವೈಟಮಿನ್ ಡಿ ಸಿಂಥಸಿಸ್ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್ ಎವ್ರಿಬಡಿ ಗೋ ಔಟ್ ಆನ್ ದ ಸನ್ ಅಟ್ಲೀಸ್ಟ್ ಬಿಟ್ವೀನ್ 11 AM to 3 PM ಅಟ್ಲೀಸ್ಟ್ ಫಾರ್ 5 to 10 minutes ಡೈಲಿ. ಓಕೆ ಸರ್. ಇತ್ತೀಚಿನ ದಿನಗಳಲ್ಲಿ ಸರ್ ಕಾಫಿ ಟೀ ಕುಡಿಯೋದು ಸಹ ಜಾಸ್ತಿ ಆಗ್ತಾ ಇದೆ. ಹಾಗೆ ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ಬೋನ್ಸ್ ವೀಕ್ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನೀವೇನ್ ಹೇಳ್ತೀರಾ ಸರ್? ಮೇಡಮ್, ರಿಸರ್ಚರ್ಸ್ ಹ್ಯಾವ್ ಪ್ರೂವನ್ ಡೈಲಿ 1-2 ಕಪ್ ಕಾಫಿ ಇಲ್ಲ ಟೀ ಕುಡಿಯೋದ್ರಿಂದ ಬೋನ್ ಮಿನರಲ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅಂತ. ಬೋನ್ ಮಿನರಲ್ ಡೆನ್ಸಿಟಿ ಅಂದ್ರೆ ದ ಅಮೌಂಟ್ ಆಫ್ ಬೋನ್ ವಿಚ್ ಇಸ್ ಪ್ರೆಸೆಂಟ್ ಇನ್ 1 square inch. ಸೊ ಬೋನ್ ಮಿನರಲ್ ಡೆನ್ಸಿಟಿ ಚೆನ್ನಾಗಿದೆ ಅಂದ್ರೆ ಬೋನ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. So it has been proven beyond doubt that coffee tea in a limited intake increases the bone mineral density. So I would say it is a myth. Coffee tea na enjoy ಮಾಡಿ. Soda, Coke, Pepsi, avella they have proven to destroy the bone. There is no doubt beyond that. So ನೀವು ಅದನ್ನ ಅವಾಯ್ಡ್ ಮಾಡಿ. ಜಂಕ್ ಫುಡ್, ಕೋಲಾ ಅವಾಯ್ಡ್ ಮಾಡಿ. ಟೀ ಕಾಫಿನ ಕುಡೀರಿ. ಸರ್, ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಕಲ್ಚರು ಜಾಸ್ತಿ ಆಗಿದೆ. ಇದ್ರ ಜೊತೆಗೆ IT ಫೀಲ್ಡ್ ನಲ್ಲಿ ಇರೋರಿಗೆ, ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರೋರಿಗೆ ಬ್ಯಾಕ್ ಪೈನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅನ್ನೋದೊಂದು ಮಾತು ಬರ್ತಾ ಇದೆ ಸರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಹೌದು, ಈಗ ಏನಾಗಿದೆ, ಮನೆಯಲ್ಲಿ ಯಾರು ನೋಡ್ತಾ ಇರೋದಿಲ್ವಲ್ಲ. ಸೊ ಹಾಗಾಗಿ ಬರೀ ಶರ್ಟ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ವಿಡಿಯೋ ಕಾಲ್ ಮಾಡೋದು, ಹೇಗ್ ಬೇಕು ಹಾಗೆ ಮಲ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೆಲಸ ಮಾಡೋದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ಅಬ್ನಾರ್ಮಲ್ ಪೋಸ್ಚರ್ ಡೆವಲಪ್ ಆಗ್ತಾ ಇದೆ. ಆಫೀಸ್ ನಲ್ಲಿ ನೀವೇನ್ ಮಾಡ್ತೀರಾ, ಚೇರು ಟೇಬಲ್ ಮೇಲೆ ಕುತ್ಕೊಂತೀರಾ. ಬಟ್ ಇಲ್ಲಿ ಮನೆಯಲ್ಲಿ ಯಾರು ಕೇಳೋದಿಲ್ಲ. ನಿಮ್ಗೆ ಆ ವೆಬ್ ಕ್ಯಾಮ್ ಅಷ್ಟೇ ನೀವು ಕವರ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಏನ್ ಮಾಡ್ತೀರಾ, ಅರ್ಧ ಮಲಗಿರ್ತೀರಾ, ಅರ್ಧ ಕೂತಿರ್ತೀರಾ. ಹಾಗಾಗಿ ಅದೇ ಪೋಸ್ಚರ್ ನಲ್ಲಿ ಬಹಳ ಹೊತ್ತಿರೋದ್ರಿಂದ ಬೆನ್ನೋವು ಬರೋದು ಸಹಜ. ಸೊ ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಎವ್ರಿ half an hour 1 hour ಬ್ರೇಕ್ ತಗೊಳ್ಳಿ, ಸ್ವಲ್ಪ ಅಡ್ಡಾಡಿ ಮತ್ತೆ ಪೋಸ್ಚರ್ ಬನ್ನಿ. ಒಳ್ಳೆ ಟೇಬಲ್ ಚೇರ್ ಮೇಲೆ ಕೂತ್ಕೊಳ್ಳಿ. ಇಟ್ ಶುಡ್ ಬಿ ಎರ್ಗೊನಾಮಿಕ್, ಹೈಟ್ ಮ್ಯಾಚ್ ಆಗ್ಬೇಕು. ಮೌಸ್ಗೆ ಒಂದು ಪ್ಯಾಡ್ ಇರಬೇಕು ನಿಮ್ಗೆ ವ್ರಿಸ್ಟ್ ಪ್ರೊಟೆಕ್ಟ್ ಮಾಡೋದಕ್ಕೆ, ಇಲ್ಲ ಅಂದ್ರೆ ಮತ್ತೆ ಅದು ನಿಮ್ಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಗುತ್ತೆ. ಆಮೇಲೆ ಎಲ್ಬೋ ಪೂರ್ತಿ ರೆಸ್ಟ್ ಆಗಿರ್ಬೇಕು ಟೇಬಲ್ ಮೇಲೆ. ಪಾದಗಳು 90 ಡಿಗ್ರಿ ಫ್ಲಾಟ್ ಇರಬೇಕು ಫ್ಲೋರ್ ಮೇಲೆ. ನಿಮ್ ಕೇಸ್ ನೀವು ಶಾರ್ಟ್ ಇದ್ದು ನಿಮ್ ಕಾಲ್ ರೀಚ್ ಆಗ್ಲಿಲ್ಲ ಅಂದ್ರೆ ಒಂದ್ ಸಣ್ಣ ಸ್ಟೂಲ್ ಇಟ್ಕೋಬಹುದು. ಆಮೇಲೆ 90 ಡಿಗ್ರಿನಲ್ಲಿ ನೀ ಇಟ್ಕೊಂಡು ಕೂತ್ಕೋಬೇಕು. ಒಟ್ಟು ಕಂಫರ್ಟಬಲ್ ಆಗಿ ಕೂತ್ಕೋಬೇಕು. ಕೆಲವ್ರಿಗೆ ಬ್ಯಾಕ್ ಪೇನ್ ಅನ್ಸ್ಬೋದು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದ. ಅದರಿಂದ ಈಗ ಮಾರ್ಕೆಟ್ ನಲ್ಲಿ ತುಂಬಾ ಲಂಬಾರ್ ಸಪೋರ್ಟ್ಗಳು ಸಿಗ್ತವೆ, ಅದನ್ನ ಇಟ್ಕೋಬಹುದು. ಸಿಟ್ ಆನ್ ಅ ವೆರಿ ಕಂಫರ್ಟಬಲ್ ಪೊಸಿಷನ್. ಕೀಪ್ ಚೇಂಜಿಂಗ್. ಒಂದೇ ಕಡೆ ಕೂತ್ಕೋಬೇಡಿ, ಚೇಂಜ್ ಮಾಡ್ತಾ ಇರಿ ಫ್ರೀಕ್ವೆಂಟ್ ಆಗಿ. ದಟ್ ಇಸ್ ಮೈ ಸಜೆಷನ್. ಇವನ್ ಇಫ್ ಯು ಆರ್ ಸಿಟಿಂಗ್ ಇನ್ ಹೋಮ್, ಥಿಂಕ್ ದಟ್ ಯು ಆರ್ ಸಿಟಿಂಗ್ ಇನ್ ದ ಆಫೀಸ್ ಅಂಡ್ ವರ್ಕ್. ಇನ್ನೊಂದು ಲಾಸ್ಟ್ ಕ್ವಶನ್ ಸರ್. ವಾಟ್ ಪ್ರಿಕಾಷನ್ಸ್ ಶುಡ್ ಪೇಷಂಟ್ಸ್ ಫಾಲೋ ಆಫ್ಟರ್ ಆರ್ಥ್ರೋಸ್ಕೋಪಿ? ಆರ್ಥ್ರೋಸ್ಕೋಪಿನಲ್ಲಿ ತುಂಬಾ ಪ್ರೊಸೀಜರ್ಸ್ ಇದಾವೆ. The minor most and the smallest procedure is a meniscal repair or a diagnostic arthroscopy. ಆ ಪ್ರೊಸೀಜರ್ ಮಾಡಿದ್ರೆ ನಿಮ್ಗೆ ಏನೂ ಪ್ರಿಕಾಷನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಡೂ ಯೋರ್ ರುಟೀನ್ ಆಕ್ಟಿವಿಟಿ ವಾಟ್ ಯು ಆರ್ ಡೂಯಿಂಗ್ ಬಿಫೋರ್ ಕಮಿಂಗ್ ಟು ದ ಹಾಸ್ಪಿಟಲ್, ಯು ಕ್ಯಾನ್ ಡೂ. ಬಟ್ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ನಾವೇನಾದ್ರು ರಿಪೇರ್ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಪ್ರೋಟೋಕಾಲ್ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ದ ಆಪರೇಷನ್ ನಾವು ಪ್ರೋಟೋಕಾಲ್ನ ಸಜೆಸ್ಟ್ ಮಾಡ್ತೇವೆ. ಬಟ್ ಆದಷ್ಟು ಮೋಸ್ಟ್ ಆಫ್ ದ ಪೇಷಂಟ್ ವಿಲ್ ಹ್ಯಾವ್ ಅ ನೀ ಬ್ರೇಸ್ ಅಂಡ್ ದೇ ವಿಲ್ ಬಿ ವಾಕಿಂಗ್ ವಿತ್ ಸಮ್ ಸಾರ್ಟ್ ಆಫ್ ಅ ಏಡ್. ವಾಕಿಂಗ್ ಏಡ್ ಇಲ್ಲ ಅಂದ್ರೆ ವಾಕರ್ ವಯಸ್ಸಾಗಿದ್ರೆ, ಸೊ ಸಮ್ ಸಾರ್ಟ್ ಆಫ್ ಅ ವಾಕಿಂಗ್ ಏಡ್ ಇಂದ ನಡೀತಾ ಇರ್ತಾರೆ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ರೆಸ್ಟ್ ನೌ ಡೇಸ್. ಯಾವುದೇ ಸರ್ಜರಿ ನಾವು ಮಾಡಿದ್ರು ನಾವು ಯೂಶಲಿ ಅವ್ರಿಗೆ ರೆಸ್ಟ್ ಹೇಳೋದಿಲ್ಲ. ಪೇಷಂಟ್ ಇಸ್ ಮೊಬೈಲ್. ಒಂದು ಕಾಲಲ್ಲಿ ಆಗ್ಬೋದು ಇಲ್ಲ 2 ಕಾಲಲ್ಲಿ ಆಗ್ಬೋದು, ಬಟ್ ಪೇಷಂಟ್ ಇಸ್ ವಾಕಿಂಗ್. ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಸರ್, ನಾವು ಒಂದಿಷ್ಟು ಕ್ವಶನ್ಸ್ ಕೇಳ್ತೀವಿ, ರ್ಯಾಪಿಡ್ ಫೈರ್ ರೌಂಡ್ ತರ.
ನೀವು ಪಟ ಅಂತ ಅದಕ್ಕೆ ಆನ್ಸರ್ ಹೇಳುದು. ಇಫ್ ಇಟ್ ಈಸ್ ಅಬೌಟ್ ಆರ್ಥೋಪೆಡಿಕ್ ಮೀನ್ಸ್ ಅದಕ್ಕೆ ಒಂದು 2 ಲೈನ್ಸ್ ಹೇಳ್ಬಿಟ್ಟು. ರೈಟ್. ಫಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು ಸರ್, ಬೋನ್ಸ್ ಆರ್ ಫೋನ್ಸ್ ವಿಚ್ ಬ್ರೇಕ್ಸ್ ಮೋರ್ ಆಫನ್? It depends on your temperament, madam. If you're having a short temperament, you'll be breaking your phones more often than bones. Do you secretly judge people with a bad posture? No, we usually don't judge. We usually try to correct it. Correct. ನಾವು ಯಾವಾಗಲೂ ನೋಡಿದಾಗ ಅವ್ರು ನಡೆಯೋ ಭಂಗಿ ಆಗಲಿ, ಕೂತ್ಕೊಳ್ಳೋ ಭಂಗಿ ಆಗಿರಲಿ, ನಾವು ನೋಡಿ ಅದನ್ನ ಕರೆಕ್ಟ್ ಮಾಡ್ತೀವಿ ಹೊರತು ವಿ ನೆವರ್ ಟ್ರೈ ಟು ಮೇಕ್ ಫನ್ ಆಫ್ ಎನಿಬಡಿ. Which is harder to handle, fractures or patient relatives? Madam, it's very difficult to manage a Googled patient. Then manage an ignorant patient. ಏನೂ ಗೊತ್ತಿಲ್ಲದೆ ಆಗಿ ಬಂದವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಭಾಳ ಈಸಿ. ಎಲ್ಲ ನೋಡ್ಕೊಂಡು ಅರ್ಧಂಬರ್ಧ ತಿಳ್ಕೊಂಡ್ ಬಂದವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಭಾಳ ಕಷ್ಟ. What is more painful, a broken bone or night duty after night duty? Madam, for us night duties have become very common, so we don't mind night duties. Yakandre we from our study days, from our postgraduate days, we are trained. We wake up at 2 o'clock, 3 o'clock, 4 o'clock, anytime if there is a call. 24 so for us 7. it's not that. We don't expect anybody to break their bones. So I would say a broken bone is very painful. I hope nobody has a fracture because it's quite a painful condition. Bones have 206 reasons to complain. Which one is the noisiest? I think the 3 smallest bones in the ear, which are stapes, incus and malleus, they are so small, but they make the maximum noise. Calcium or coffee, what keeps doctors stronger? Of course, coffee. Coffee. What's more fragile, bones or hospital Wi-Fi? There's no Wi-Fi in our place, so I think I would choose the other one. Bones. If you could invent one new bone, where would you put it? That's a really tough question. We already have 206 bones. 206 bones. I don't want to add few more bones to my portfolio, so we better stop at 206, please. Okay, sir. What is your favorite sound? Bone cracking back into place or patient saying, no pain now? Yeah, the patient feeling happy is, I think, the most resounding reward a surgeon can get. We try to get the patient quickly on their toes as early as possible. Nothing more rewarding than a happy patient. Okay, final question, sir. Do orthopedics automatically become chair fixing experts at home? Yes, we are good carpenters, so there's no doubt with that. We all have a big toolkit at home, and anything happens, there's a call directly from my wife to fix something. Even my kids call me to fix something. Okay, sir. Scale out of 5, sir. ಒಂದು ಕಂಡೀಷನ್ ಹೇಳ್ತೀವಿ, ಔಟ್ ಆಫ್ 5, 1 or 2, 4 ನೀವೇನು ಸಜೆಸ್ಟ್ ಮಾಡ್ತೀರಾ ಅದು ನೀವು ಸ್ಕೇಲ್ ಮಾಡಬಹುದು. ಡೈಲಿ 8 hours ಕಂಟಿನ್ಯೂಸ್ ಕುತ್ಕೊಳ್ಳೋದ್ರಿಂದ ಸ್ಪೈನ್ ಮೇಲೆ ಎಷ್ಟು ಸ್ಟ್ರೆಸ್ ಆಗುತ್ತೆ? ಔಟ್ ಆಫ್ 5 ಏನ್ ರೇಟ್ ಮಾಡಿ? I would say 5 out of 5. 5 out. Never sit continuously. 30 ರಿಂದ 40 ನಿಮಿಷ ಅಷ್ಟೇ what is recommended. After that, get up, stretch, do some exercises, then come back and sit. If possible, ಓಡಾಡ್ಕೊಂಡು ನೀವು ಲ್ಯಾಪ್ಟಾಪ್ನ ಮ್ಯಾನೇಜ್ ಮಾಡ್ಬೋದು ಅಂದರೆ you can walk around and then use the laptop in your hand. I would say you change your posture every 30 to 40 minutes. And always exercise ಮಾಡಿ, keep your spine strong. ಓಕೆ ಸರ್. ವಿಯರಿಂಗ್ ಎ ರಾಂಗ್ ಫುಟ್ವೇರ್ ನೀ ಡ್ಯಾಮೇಜ್ಗೆ ಎಷ್ಟು ರಿಸ್ಕ್ ಇದೆ? I think everyone should invest on footwear. ಫುಟ್ವೇರ್. So I would say 4 to 5 points for this because you need to invest heavily on a footwear. Your ankle, knee, spine and your pelvis. All your problems are related to footwear. ಫುಟ್ವೇರ್. ಓನ್ಲಿ ವೀಕೆಂಡ್ ಅಲ್ಲಿ ವರ್ಕೌಟ್ಸ್ ಮಾಡೋದ್ರಿಂದ ಇಂಜುರೀಸ್ ಎಷ್ಟಿದೆ? Yes, I would say about 3, grade about 3 because at least alternate day ಮಾಡಿ. Don't do only in the weekends. And even if you do once a while, warm up well before you start your workups. ಇತ್ತೀಚೆಗೆ ಸ್ಕೂಲ್ ಮಕ್ಕಳಿಗೆ ಬ್ಯಾಕ್ ಪ್ಯಾಕ್ಸೇ ಹೆವಿ ಆಗ್ತಾ ಇದೆ. ಹೋಮ್ವರ್ಕ್ಗಿಂತ ನಿಮ್ದು ಬುಕ್ಸ್ಗಳೇ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಇದೆ. ಈ ಬ್ಯಾಕ್ ಪ್ಯಾಕ್ಸ್ ಲೋಡು ಮಕ್ಕಳ ಬ್ಯಾಕ್ ಬೋನ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತದೆ? ಔಟ್ ಆಫ್ 5? I would say 5. Because ಬೆಳೆಯೋ ಮಕ್ಕಳಿನಲ್ಲಿ ಬೋನ್ ಸಾಫ್ಟ್ ಇರುತ್ತೆ. It is still not fused. All the growing parts are still present. So ಏನಾಗುತ್ತೆ ಅದು it affects on the height also and it affects on the bone quality also. ಸೊ ಆದಷ್ಟು ಸ್ಕೂಲ್ ಟೀಚರ್ಗಳು ಬುಕ್ಸ್ನ ಸ್ಕೂಲ್ನಲ್ಲೇ ಇಟ್ಕೊಂಡು ಅವಶ್ಯಕತೆ ಇರೋ ಬುಕ್ಸ್ ಮಾತ್ರ ಮೂವ್ಮೆಂಟ್ ಮಾಡಬೇಕು ಮನೆಯಿಂದ ಸ್ಕೂಲ್ಗೆ.
ದಿಸ್ ಆರ್ ದಟ್ ರೌಂಡ್ ಸರ್. ಎಸ್ ಮ್ಯಾಮ್. ಫರ್ಮ್ ಮ್ಯಾಟ್ರೆಸ್ ಅಥವಾ ಸಾಫ್ಟ್ ಮ್ಯಾಟ್ರೆಸ್ ಬ್ಯಾಕ್ ಪೇನ್ಗೆ ಯಾವುದು ಸೂಟಬಲ್? ಈಗ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅಂತ ಬರುತ್ತೆ. ಇಟ್ ಇಸ್ ನಾಟ್ ಸಾಫ್ಟ್ ನಾರ್ ಫರ್ಮ್. ಐ ವುಡ್ ಸೇ ಯು ಗೋ ಫಾರ್ ಅ ಗುಡ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅಂಡ್ ಇನ್ವೆಸ್ಟ್ ಆನ್ ದ ಮ್ಯಾಟ್ರೆಸ್. ಬಿಕಾಸ್ ಈಗ ನೋಡಿ 24 hours ನಲ್ಲಿ ಆಲ್ಮೋಸ್ಟ್ 8 hours, ದಟ್ ಇಸ್ 1/3 ಆಫ್ ದ ಡೇ ಯು ಆರ್ ಸ್ಪೆಂಡಿಂಗ್ ಆನ್ ದ ಬೆಡ್. ಆಸ್ ವೆಲ್ ಬೈ ಸಮಥಿಂಗ್, ಇನ್ವೆಸ್ಟ್ ಸಮಥಿಂಗ್ ವಿಚ್ ಇಸ್ ಗುಡ್. ಇಟ್ ಶುಡ್ ನಾಟ್ ಬಿ ಟೂ ಸಾಫ್ಟ್, ನಾಟ್ ಟೂ ಹಾರ್ಡ್. ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅಂತಾನೆ ತುಂಬಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಬೈ ಒನ್ ಆಫ್ ದಟ್ ಅಂಡ್ ಹ್ಯಾವ್ ಅ ಸೌಂಡ್ ಸ್ಲೀಪ್. ವಾಕಿಂಗ್ ಆರ್ ರನ್ನಿಂಗ್, ಮೊಣಕಾಲ್ಗೆ ಯಾವುದು ಸೇಫರ್? ದಿಸ್ ಡಿಪೆಂಡ್ಸ್ ಆನ್ ದ ಏಜ್ ಗ್ರೂಪ್. ಸಣ್ಣ ಹುಡುಗರಾದ್ರೆ ಓಡಿ ಬೀಳಿ ಏನಾದರೂ ಮಾಡಿ, ಇಟ್ ಮೇಕ್ಸ್ ಯುವರ್ ಬೋನ್ ಸ್ಟ್ರಾಂಗರ್. ಬಟ್ ಒನ್ಸ್ ನಿಮ್ಗೆ ಆರ್ಥರೈಟಿಸ್ ಬಂದಮೇಲೆ, ಫಾರ್ ಎಕ್ಸಾಂಪಲ್ 60 ವರ್ಷ 70 ವರ್ಷ ಆದಮೇಲೆ, ಕಾಯಿಲೆ ಶುರು ಆದಮೇಲೆ, ವಿ ವುಡ್ ಸೇ ಯು ಡೋಂಟ್ ಡೂ ಐದರ್ ಆಫ್ ದ ಟು. ವಾಕಿಂಗು ಮಾಡಬೇಡಿ, ರನ್ನಿಂಗು ಮಾಡಬೇಡಿ. ಬೆಸ್ಟ್ ಎಕ್ಸಸೈಸ್ ಇಸ್ ಸೈಕ್ಲಿಂಗ್ ಆ್ಯಂಡ್ ಸ್ವಿಮ್ಮಿಂಗ್. ಲೋಡಿಂಗ್ ಆಗೋದಿಲ್ಲ ಜಾಯಿಂಟ್ ಮೇಲೆ, ಬಟ್ ಎಕ್ಸಸೈಸ್ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್ ದಟ್. ಮಸಲ್ಸ್ ಸ್ಟ್ರೈನ್ ಆದಾಗ ಹೀಟ್ ಪ್ಯಾಕ್ ಟ್ರೀಟ್ಮೆಂಟ್ ಬೆಸ್ಟ್, ಐಸ್ ಪ್ಯಾಕ್ ಟ್ರೀಟ್ಮೆಂಟ್ ಬೆಸ್ಟ್? ಹೌದು. ಈಗ ಮಸಲ್ಸ್ ಈಗ ಇವತ್ತಾಯ್ತು ಅನ್ಕೊಳ್ಳಿ ಇಂಜುರಿ, ಇವತ್ತು ನಾಳೆ ನೀವು ನಿಮಗೆ ಕೋಲ್ಡ್ ಪ್ಯಾಕ್ ಕೊಡ್ಬೋದು. ಆಫ್ಟರ್ 2 or 3 days ಗೋ ವಿತ್ ಹಾಟ್ ಪ್ಯಾಕ್. ಕೋಲ್ಡ್ ಪ್ಯಾಕ್ ಇಸ್ ಫಾರ್ ಅಕ್ಯೂಟ್ ಕಂಡೀಷನ್. ಇಮಿಡಿಯೇಟ್ ಆಗಿ ನಿಮ್ಗೆ ಇನ್ಫ್ಲಮೇಷನ್ ಕಡಿಮೆ ಆಗಬೇಕು, ಬಾವು ಕಡಿಮೆ ಆಗಬೇಕು ಅಂದಾಗ ಅಕ್ಯೂಟ್ ಇಂಜುರಿಗೆ ಕೋಲ್ಡ್ ಪ್ಯಾಕು. ಹಾಟ್ ಪ್ಯಾಕ್ ಇಸ್ ಬೇಸಿಕ್ಲಿ ಫಾರ್ ಕ್ರಾನಿಕ್ ಕಂಡೀಷನ್. ಕ್ರಾನಿಕ್ ಕಂಡೀಷನ್ಸ್ ಅಂದರೆ ಮಸಲ್ ಕ್ರ್ಯಾಂಪ್ಸು, ಮಸಲ್ ಪೇನ್ಸು, ಲಿಗಮೆಂಟ್ ಟೆಂಡಿನೈಟಿಸ್ ಅಂತ ಹೇಳ್ತೀವಿ, ಟೆಂಡನ್ ತೊಂದರೆ ಇದ್ದಾಗ ಅವಾಗ ನಾವು ಹಾಟ್ ಪ್ಯಾಕ್ ಯೂಸ್ ಮಾಡ್ತೀವಿ. ಈಗ ನಾವು ಕ್ರಾಸ್ ಲೆಗ್ ಮಾಡಿ ಕುತ್ಕೊಳ್ಳೋದು, ಸ್ಟ್ರೈಟ್ ಆಗಿ ಕುತ್ಕೊಳ್ಳೋದು, ಈ ಪೋಸ್ಚರ್ಸ್ ಸಹ ನಮ್ಮ ಸ್ಪೈನ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಇದೆ. ಸಿಟ್ಟಿಂಗ್ ಕ್ರಾಸ್ ಲೆಗ್ ಅಥವಾ ಸ್ಟ್ರೈಟ್ ಲೆಗ್ ಪೋಸ್ಚರ್ ಯಾವುದು ಸ್ಪೈನ್ ಸ್ಟ್ರೆಸ್ಗೆ ಇದು ಮಾಡುತ್ತೆ? ಸಿಟ್ಟಿಂಗ್ ವಿತ್ ಕ್ರಾಸ್ ಸ್ಟ್ರೇಟ್ ಲೆಗ್ಸ್ ಇಸ್ ಪ್ರಿಫರ್ಡ್ ವಿತ್ ಅ ಬ್ಯಾಕ್ ಸಪೋರ್ಟ್. ಫಾರ್ ಎಕ್ಸಾಂಪಲ್ ನೀವು ಕೆಳಗೆ ಕೂತ್ತಾ ಇದ್ರೆ ಒಂದ್ ಕಡೆ ಗೋಡೆಗೆ ವರ್ಕೊಂಡು ಕಾಲು ಉದ್ದ ಮಾಡ್ಕೊಂಡು ಕೂತ್ಕೊಳ್ಳಿ. ದಟ್ ಇಸ್ ಬೆಸ್ಟ್ ಫಾರ್ ಯೋರ್ ಸ್ಪೈನ್. ಈ ರೌಂಡ್ ಬಂದ್ಬಿಟ್ಟು ಡಿ ಕೊಡ್ದ ಇಮೇಜ್ ಅಂತ ಸರ್. ನಾವು ಒಂದಿಷ್ಟು ಇಮೇಜಸ್ ನ ತೋರಿಸ್ತೀವಿ. ಆ ಇಮೇಜಸ್ ನ ನೋಡಿ ನೀವು ಗೆಸ್ ಮಾಡಿ ಅದು ಕಂಡೀಷನ್ ಏನ್ ರಿಲೇಟೆಡ್ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ ಸರ್. ನಿಮ್ದು ಫಸ್ಟ್ ಇಮೇಜ್ ಬಂದ್ಬಿಟ್ಟು ಇದು ಸರ್. ರೈಟ್. ಬೋನ್ ಅಂಡ್ ಬ್ಲಾಸ್ಟ್. ಬೋನ್ ಫ್ರಾಕ್ಚರ್. ಬೋನ್ ಫ್ರಾಕ್ಚರ್ ಯೂಶಲಿ ಮಕ್ಕಳಲ್ಲಿ ಬಂದಾಗ ವಾಟ್ ಐ ವುಡ್ ಸಜೆಸ್ಟ್ ಇಸ್ ನೀವು ಅದನ್ನ ಸ್ಪ್ಲಿಂಟ್ ಮಾಡಬೇಕು. ಏನಾದ್ರು ಒಂದು ಕಾರ್ಡ್ಬೋರ್ಡು ಇಲ್ಲ ಪೇಪರ್ನ ದಪ್ಪ ಮಾಡಿ ಅದಕ್ಕೆ ಸುತ್ತಿ ಅದು ಅಲ್ಲಾಡ್ಲಿಲ್ದಂಗೆ ನೋಡಬೇಕು. ನೋವು ಬರೋದು ಯೂಶಲಿ ಬಿಕಾಸ್ ಆಫ್ ದ ಮೂಮೆಂಟ್. ಆ ಫ್ರ್ಯಾಕ್ಚರ್ ಅಲ್ಲಾಡ್ತಾ ಇರೋದ್ರಿಂದ ನೋವು ಬರುತ್ತೆ. ಸೊ ಯಾವಾಗಲೂ ಸ್ಪ್ಲಿಂಟ್ ಮಾಡಿ ಅದಕ್ಕೆ ಏನಾದ್ರು ಸುತ್ತಿ, ಬಟ್ಟೆ ಸುತ್ತಿ ಕರ್ಕೊಂಬರ್ಬೇಕು ಹಾಸ್ಪಿಟಲ್ಗೆ ನೀವು ಮಕ್ಕಳನ್ನ. ನೆಕ್ಸ್ಟು ದಿಸ್ ಇಸ್ ಲುಕ್ಸ್ ಲೈಕ್ ಅ ನೀ ಆ್ಯಂಡ್ ಅನ್ ಆ್ಯಂಗ್ರಿ ಫೇಸ್. ಮೋಸ್ಟ್ ಲೈಕ್ಲಿ ಇಟ್ಸ್ ನೀ ಪೇನ್. ನೀ ಪೇನ್ ತುಂಬ ಹಲವು ಕಾರಣಗಳಿವೆ ನೀ ಪೇನ್ ಬರೋದಕ್ಕೆ. ಆವಾಗ ಇವಾಗ ಒಂದು ಸ್ವಲ್ಪ ಹೆವಿ ವರ್ಕ್ ಮಾಡಿದಾಗ ಒಂದು ಸ್ವಲ್ಪ ನೀ ಪೇನ್ ಬರುತ್ತೆ. ಎಲ್ಲ ನೀ ಪೇನ್ಗೂ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇನ್ ಕೇಸ್ 2 ವಾರ 3 ವಾರ ಕಂಟಿನ್ಯೂಸ್ ಆಗಿ ನೀ ಪೇನ್ ಇದ್ದರೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಕನ್ಸಲ್ಟ್ ಆರ್ಥೋಪೆಡಿಕ್ ಸರ್ಜನ್ ಅವಾಗ. ನೆಕ್ಸ್ಟ್ ಇಸ್ ಯಾವ ಪ್ರೊಸೀಜರ್ ಇದು? ಬೋನ್ಸ್ ಆ್ಯಂಡ್ ಸ್ಪಾನರ್. ಆಫ್ಕೋರ್ಸ್ ಆರ್ಥೋಪೆಡಿಕ್ ಸರ್ಜರಿ ಇದು. ಸೊ ಬೋನ್ ಫಿಕ್ಸೇಷನ್ ಎಲ್ಲ ಇದಕ್ಕೂ ಸರ್ಜರಿನೇ ಟ್ರೀಟ್ಮೆಂಟ್ ಅಲ್ಲ. ಬಟ್ ವಿ ಟ್ರೀಟ್ ಲಾಟ್ ಆಫ್ ಫ್ರ್ಯಾಕ್ಚರ್ಸ್ ಕನ್ಸರ್ವೇಟಿವ್ಲಿ ಆಲ್ಸೋ. ಪ್ಲಾಸ್ಟರ್ ಹಾಕಿ ನಾವು ಟ್ರೀಟ್ ಮಾಡ್ತೇವೆ. ಸೊ ಐ ಡೋಂಟ್ ಥಿಂಕ್ ದಿಸ್ ಸಿಂಬಲ್ ಮ್ಯಾಚಸ್ ಅಸ್. ಓಕೆ, ದ ಲಾಸ್ಟ್ ಒನ್ ಇಸ್ ರನ್ನಿಂಗ್ ಆ್ಯಂಡ್ ನೀ. ಇಟ್ಸ್ ಅ ಜಂಪರ್ಸ್ ನೀ. ಜಂಪರ್ಸ್ ನೀ ಅಂದರೆ ಯೂಶಲಿ ಅಡೋಲಸೆಂಟ್ ಅಂದರೆ ಒಂದು 13 to 17 ವರ್ಷದವ್ರಿಗೆ, ಹುಡುಗರು ಹುಡುಗಿರಲ್ಲಿ ಕಾಣ್ಕೊಳ್ಳುತ್ತೆ. ಎಸ್ಪೆಷಲಿ ಯಾರು ಸ್ಪೋರ್ಟ್ಸ್ನಲ್ಲಿ ಆ್ಯಕ್ಟಿವ್ ಇರ್ತಾರಲ್ಲ ಅವರಿಗೆ ಜಾಸ್ತಿ ಕಾಮನ್ನು. ಈ ನೀ ಜಾಯಿಂಟ್ನಲ್ಲಿ ಇಲ್ಲಿ ಒಂದು ಟಿಬಿಯಲ್ ಟ್ಯುಬ್ರಾಸಿಟಿ ಅಂತಿದೆ, ಈ ಏರಿಯಾದಲ್ಲಿ ಬರುತ್ತೆ ನೋವಿದು. ಇಟ್ ಇಸ್ ಬಿಕಾಸ್ ಆಫ್ ದ ಟ್ರ್ಯಾಕ್ಷನ್. ತುಂಬ ಆಟ ಆಡೋದು, ತುಂಬ ಓಡಾಡೋದು, ರನ್ನಿಂಗ್ ಮಾಡೋದು, ಅದರಿಂದ ಬರುತ್ತೆ. ಯೂಶಲಿ 15-16 ಇಯರ್ಸ್ ಆದಮೇಲೆ ಇದು ಡಿಸಪಿಯರ್ ಆಗುತ್ತೆ ಅದ್ರ ಪಾಡ್ಗದು. ತುಂಬ ನೋವು ಬಂದರೆ ಒಂದು ಸ್ವಲ್ಪ ಐಸ್ ಪ್ಯಾಕ್ ಅಪ್ಲಿಕೇಶನ್ನು, ಡೈಕ್ಲೋಫೆನಾಕ್ ಇಲ್ಲಾಂದರೆ ಪೇನ್ ಕಿಲ್ಲರ್ ಆಯಿಂಟ್ಮೆಂಟು ಹಚ್ಕೊಂಡ್ರೆ ಸಾಕು. ರೆಸ್ಟ್ ಇಸ್ ದ ಓನ್ಲಿ ಟ್ರೀಟ್ಮೆಂಟ್ ಫಾರ್ ದಿಸ್. ವಾಟ್ ಡಸ್ ದಿಸ್ ರೆಪ್ರೆಸೆಂಟ್? ಬೋನ್ ಆ್ಯಂಡ್ ಓಲ್ಡ್ ಏಜ್, ಆಸ್ಟಿಯೋಪೊರೋಸಿಸ್. ಬೇಸಿಕ್ಲಿ ಆಸ್ಟಿಯೋಪೊರೋಸಿಸ್ ಏನಂದರೆ ಬೋನ್ ಕ್ವಾಲಿಟಿ ಕಡಿಮೆ ಆಗೋದು. ವಾಟ್ ವಿ ಕಾಲ್ ಆಸ್ ಮಿನರಲೈಸೇಷನ್. ಕ್ಯಾಲ್ಶಿಯಂ ಕಂಟೆಂಟು, ಮಿನರಲೈಸೇಷನ್ ಎಲ್ಲ ಕಡಿಮೆ ಆದಾಗ ಬೋನ್ ಪೊಳ್ಳ ಆಗುತ್ತೆ. ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತೀವಿ. ಇದು ಯೂಶಲಿ ವಯಸ್ಸಾದಮೇಲೆ ಪೋಸ್ಟ್ ಮೆನೋಪಾಸಲ್ ಭಾಳ ಕಾಮನ್ನು. ಬಟ್ ಇನ್ ಯಂಗರ್ ಏಜ್ ಆಲ್ಸೋ ಇಟ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಆಫ್ ಲಾಟ್ ಆಫ್ ಅದರ್ ಪೆಥಾಲಜಿಕಲ್ ಕಂಡೀಷನ್ಸ್. ಇದ್ರದ್ದು ಅರ್ಲಿಯಸ್ಟ್ ಸೈನ್ ಅಂದರೆ ಮೂಳೆ ನೋವು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಡೆಯೋದು, ಓಡೋದ್ರಿಂದ ನಿಮಗೆ ಮೂಳೆ ನೋವು ಬರುತ್ತೆ. ದಟ್ ಈಸ್ ದ ಫಸ್ಟ್ ಸೈನ್ ಆಫ್ ಆಸ್ಟಿಯೋಪೊರೋಸಿಸ್. ಸಿವಿಯರ್ ಕಂಡೀಷನ್ನಲ್ಲಿ ನಿಮಗೊಂದು ಫ್ರ್ಯಾಕ್ಚರೇ ಆಗ್ಬೋದು. ಸುಮ್ಮನೆ ನಡೀತಾ ಇರಬೇಕಾದ್ರೆ ಇಲ್ಲ ಜಾರು ಬಿದ್ದಾಗ
ಯು ಮೇ ಹ್ಯಾವ್ ಅ ಫ್ರ್ಯಾಕ್ಚರ್, ದಟ್ ಇಸ್ ಕಾಲ್ಡ್ ಫ್ರೆಜಿಲಿಟಿ ಫ್ರ್ಯಾಕ್ಚರ್ ಅಂತೀವಿ, ಅದು ಆಸ್ಟಿಯೋಪೊರೋಸಿಸ್ನಲ್ಲಿ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಆಸ್ಟಿಯೋಪೊರೋಸಿಸ್ ಇನ್ ಯಂಗರ್ ಪೇಷಂಟ್ಸ್ ಇಸ್ ಸ್ಮೋಕಿಂಗ್, ಸಿಂಗಲ್ ಮೋಸ್ಟ್ ಫ್ಯಾಕ್ಟರ್. ಸೊ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಆರ್ ರೆಡ್ಯೂಸ್ ಯುವರ್ ಸ್ಮೋಕಿಂಗ್, ಅದರ್ವೈಸ್ ಯು ವಿಲ್ ಎಂಡ್ ಅಪ್ ವಿತ್ ಆಸ್ಟಿಯೋಪೊರೋಸಿಸ್ ವೆರಿ ಅರ್ಲಿ. ಗೂಗಲ್ ವರ್ಸಸ್ ಡಾಕ್ಟರ್ ಸರ್, ಗೂಗಲ್ ಒಂದಿಷ್ಟು ಕಂಡೀಷನ್ಸ್ ನ ಹೇಳಿದೆ, ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ ಅನ್ನೋ ತರ. ಹಾಟ್ ವಾಟರ್ ಬಾತ್ ಮಾಡೋದ್ರಿಂದ ಆಲ್ ಜಾಯಿಂಟ್ ಪೇನ್ಸ್ ಕ್ಯೂರ್ ಆಗುತ್ತೆ ಅಂತ ಗೂಗಲ್ ಹೇಳ್ತಾ ಇದೆ, ಡಾಕ್ಟರ್ ಏನ್ ಹೇಳ್ತಾರೆ? ಕ್ಯೂರ್ ಆಗೋದಿಲ್ಲ, ಬಟ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಬೆಟರ್. ಬಿಸಿನೀರು ಹಾಕಿದಾಗ ಏನಾಗುತ್ತೆ, ವ್ಯಾಸೋ ಡೈಲಿಟೇಷನ್ ಅಂತ ಆಗುತ್ತೆ, ಬ್ಲಡ್ ವೆಸಲ್ಸ್ ಎಲ್ಲ ದಪ್ಪ ಆಗ್ತವೆ, ಬ್ಲಡ್ ಫ್ಲೋ ಆಗುತ್ತೆ. ಬ್ಲಡ್ ಫ್ಲೋ ಆದಾಗ ಏನಾಗುತ್ತೆ, ಆಕ್ಸಿಜನ್ನು, ನ್ಯೂಟ್ರಿಯೆಂಟ್ಸು ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಸಬ್ಸ್ಟೆನ್ಸ್ ಆ ಜಾಗ ರೀಚ್ ಆಗುತ್ತೆ. ಸೊ ಆ ಜಾಗಕ್ಕೆ ರೀಚ್ ಆಗೋದ್ರಿಂದ ಯು ಗೆಟ್ ಅ ಇನ್ಸ್ಟೆಂಟ್ ರಿಲೀಫ್ ಆಫ್ ಸಿಂಪ್ಟಮ್ಸ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಐ ವುಡಂಟ್ ಸೇ ಇಟ್ ಇಸ್ ಕ್ಯೂರ್, ಬಟ್ ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ದ ಮೊಡಾಲಿಟೀಸ್ ಆಫ್ ಕಂಟ್ರೋಲಿಂಗ್ ಪೇನ್ ಆ್ಯಂಡ್ ಇನ್ಫ್ಲಮೇಷನ್. ಹಾಗೆ ಗೂಗಲ್ ಹೇಳ್ತಾ ಇದೆ ಬನಾನಾನ ಜಾಸ್ತಿ ತಿಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಅಂತ. Yes, and banana for a medium sized banana there's about 15 milligrams of calcium only, but it is very rich in potassium. ಹಾಗಾಗಿ ನೀವು ನೋಡಿ ಸ್ಪೋರ್ಟ್ಸ್ ಪರ್ಸನ್ಗಳು ಯೂಶಲಿ ಬನಾನಾ ಇಟ್ಕೊಂಡಿರ್ತಾರೆ, ಇನ್ಸ್ಟೆಂಟ್ ಎನರ್ಜಿ ಪ್ಲಸ್ ಪೊಟ್ಯಾಷಿಯಂ ಕೊಡುತ್ತೆ. ವಾಟ್ ಡಸ್ ದಿಸ್ ಪೊಟ್ಯಾಷಿಯಂ ಡೂ? ಪೊಟ್ಯಾಷಿಯಂ ಪ್ರಿವೆಂಟ್ಸ್ ಕ್ರಾಂಪ್ಸ್, ಮಸಲ್ ಕ್ರಾಂಪ್ಸ್. ಯೂಶಲಿ ಬಿಸಿಲಿನಲ್ಲಿ ಎಲ್ಲ ಆಡಬೇಕಾದ್ರೆ ಪೊಟ್ಯಾಷಿಯಂ ಲಾಸ್ ಆಗುತ್ತೆ, ಪೊಟ್ಯಾಷಿಯಂ ಲಾಸ್ ಆದಾಗ ಕ್ರಾಂಪ್ಸ್ ಬರುತ್ತೆ. ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಬಾಳೆಹಣ್ಣು ತಿಂತಾರೆ. ಬಟ್ ಐ ವುಡಂಟ್ ಸೇ ಇಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. ದೇರ್ ಆರ್ ಮೆನಿ ಅದರ್ ಗುಡ್ ಫುಡ್ ಪ್ರಾಡಕ್ಟ್ಸ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅದ್ರದ್ದು ಏನು ಸಬ್ಸಿಡರೀಸ್, ಪನೀರು ಅವೆಲ್ಲ ಇವೆ. ದೇ ಆರ್ ಆಲ್ ಗುಡ್ ಇನ್ ಕ್ಯಾಲ್ಸಿಯಂ. ಸೊ ಐ ವುಡ್ ಸಜೆಸ್ಟ್ ಯು ಗೋ ಫಾರ್ ದೋಸ್ ಆಲ್ಟರ್ನೇಟಿವ್ಸ್ ದೆನ್ ಥಿಂಕಿಂಗ್ ಆಫ್ ಬನಾನಾ. ಸರ್ ಗೂಗಲ್ ಹೇಳ್ತಾ ಇದೆ ವಿಕ್ಸ್ ಹಚ್ಚಿದ್ರೆ ಜಾಯಿಂಟ್ ಪೇನ್ ಕ್ಯೂರ್ ಆಗುತ್ತೆ ಅಂತ, ಡಾಕ್ಟರ್ ಏನು ಹೇಳ್ತಾರೆ? ಗೂಗಲು ಸಮ್ಟೈಮ್ಸ್ ಟೆಲ್ಸ್ ದ ಟ್ರುತ್. ವಿಕ್ಸ್ನಲ್ಲಿ ಕ್ಯಾಂಫರ್ ಇರುತ್ತೆ, ಮೆಂಥಾಲ್ ಇರುತ್ತೆ. ಬೋತ್ ಆಫ್ ದೆಮ್ ಆ ವ್ಯಾಸೋಡೈಲೇಟರ್ಸ್. ವ್ಯಾಸೋಡೈಲೇಟರ್ಸ್ ಅಂದರೆ ರಕ್ತನಾಳಗಳನ್ನ ಅಗಲ ಮಾಡುತ್ತೆ. ಸೊ ಅಗಲ ಮಾಡಿದಾಗ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸು, ಆ್ಯಂಟಿ ಇನ್ಫ್ಲಮೇಟ್ರಿ ಎಲ್ಲ ಜಾಗಕ್ಕೆ ಹೋಗಿ ರೀಚ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಕ್ಷನ್ ಬರುತ್ತೆ, ಉರಿ ಊತ ಅನ್ನೋದೇನಿದೆ ಕಡಿಮೆ ಆಗುತ್ತೆ. ಬಟ್ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್, ಬಟ್ ದೇರ್ ಆರ್ ಮಚ್ ಬೆಟರ್ ಆಯಿಂಟ್ಮೆಂಟ್ಸ್ ವಿಚ್ ಆರ್ ಅವೈಲೇಬಲ್ ವಿಚ್ ಹೆಲ್ಪ್ ಇನ್ ಆ್ಯಂಟಿ ಇನ್ಫ್ಲಮೇಟ್ರಿ ಬೆಟರ್ ದೆನ್ ವಿಕ್ಸ್. ಅದನ್ನು ಯೂಸ್ ಮಾಡಿ. ವಿಕ್ಸ್ನ ಶ್ವಾಸಕೋಶಕ್ಕಾಗಿ ಇಟ್ಕೊಳ್ಳಿ. ಬ್ಯಾಕ್ ಪೇನ್ ಅಂದರೆ ಬೆಡ್ ರೆಸ್ಟ್ ಆಲ್ವೇಸ್ ಅಂತ ಗೂಗಲ್ ಹೇಳ್ತಾ ಇದೆ, ಡಾಕ್ಟರ್ ಏನು ಹೇಳ್ತಾರೆ? ಬ್ಯಾಕ್ ಪೇನ್ಗಳಿಗೆ ಹಲವು ಕಾರಣಗಳು ಇವೆ. ಯಾವ ಕಾರಣ ಇದೆ ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಒನ್ ಇಸ್ ಅ ಡಿಸ್ಕ್ ಪ್ರೊಲ್ಯಾಪ್ಸ್. ಒಂದು ಡಿಸ್ಕ್ ತೊಂದರೆ ಇದೆ ಅಂದ್ಕೊಳ್ಳಿ. ಇವಾಗ ಅಕ್ಯೂಟ್ ಪೇನ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿನ್ನೆ ಇವತ್ತು ಆಗಿರೋ ಡಿಸ್ಕ್ ಪ್ರೊಲ್ಯಾಪ್ಸ್ನಲ್ಲಿ ಟ್ರೀಟ್ಮೆಂಟ್ ಇಸ್ ರೆಸ್ಟ್. ನೀವು ಒಂದು ವಾರ 10 ದಿನ ನಾವು ರೆಸ್ಟ್ ತೊಗೊಳೋದಕ್ಕೆ ಹೇಳ್ತೇವೆ. ಎಲ್ಲ ಕಾರಣಗಳಿಗೂ ಬೆಡ್ ರೆಸ್ಟೇ ಸೊಲ್ಯೂಷನ್ ಅಲ್ಲ, ಬಟ್ ಫಾರ್ ಮೋಸ್ಟ್ ಆಫ್ ದ acute conditions rest is definitely a treatment for backache. ಓಕೆ ಸರ್. ಹಾಗೆ ಮತ್ತೊಂದು ಕ್ವಶನ್ ಸರ್, ಪುಟ್ಟಿಂಗ್ ಬೆಲ್ಟ್ ಫಿಕ್ಸಸ್ ಪೋಸ್ಚರ್ಸ್ ಇನ್ಸ್ಟಂಟ್ಲಿ, ಗೂಗಲ್ ಹೇಳ್ತಾ ಇದೆ. ಇನ್ಸ್ಟಂಟ್ಲಿ ಆಗೋದಿಲ್ಲ ಮೇಡಮ್, ಬಟ್ ಯೂಸಿಂಗ್ ಅ ಬೆಲ್ಟ್ ಇಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಇಟ್ ವಿಲ್ ಕರೆಕ್ಟ್ ಯುವರ್ ಪೋಸ್ಚರ್. ದ ಭಂಗಿ ಅನ್ನೋದೇನಿದೆಯಲ್ಲ ಅದನ್ನ ನಿಮ್ಗೆ ಕರೆಕ್ಟ್ ಮಾಡುತ್ತೆ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಟ್ ವಿಲ್ ಟೇಕ್ ಮೇ ಬಿ 6 months or 1 year ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಪೋಸ್ಚರ್ ಕರೆಕ್ಷನ್ ಮಾಡ್ಬೋದು. ಗೂಗಲ್ ಹೇಳ್ತಾ ಇದೆ ಸರ್ ವಯಸ್ಸಾಗ್ತಾ ಆಗ್ತಾ ಜಾಯಿಂಟ್ಸ್ ಸೌಂಡ್ ಮಾಡುತ್ತೆ ಅಂತ. ಹೌದು, ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ವಯಸ್ಸಾದ್ಮೇಲೆ ಬರುವಂಥ ಸೌಂಡು ಡೇಂಜರ್, ಯಂಗ್ಸ್ಟರ್ಸ್ನಲ್ಲಿ ಮಾಡೋ ಸೌಂಡು ಬೇರೆ. ಸೊ ನೋವು ಜೊತೆ ಸೌಂಡ್ ಬಂದರೆ ಇಟ್ ಇಸ್ ಡೆಫಿನೆಟ್ಲಿ ಪೆಥಲಾಜಿಕಲ್. ನಾವು ನೋಡಬೇಕು ಎದರಿಂದ ಆಗ್ತಾ ಇದೆ ಅಂತ. ಬರೀ ಸೌಂಡ್ ಬಂದರೆ ಏನೂ ತೊಂದರೆ ಇಲ್ಲ, ಬಟ್ ಸೌಂಡ್ ಜೊತೆ ನೋವು ಬಂದರೆ ದೆನ್ ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಪ್ರಾಬ್ಲಮ್ ಆರ್ ನಾರ್ಮಲ್ ಅಂತ ನಾನೊಂದು ಕಂಡೀಷನ್ ಹೇಳ್ತೀನಿ, ಇದು ಪ್ರಾಬ್ಲಮ್ ಅಥವಾ ನಾರ್ಮಲ್ ಅಂತ ಹೇಳಬೇಕು. ಸಾಮಾನ್ಯವಾಗಿ ನಡಿಬೇಕಾದ್ರೆ ಮಂಡಿಗಳು ಸೌಂಡ್ ಮಾಡೋದಿದೆ, ನಾರ್ಮಲ್ ಆಗಿ ನಡಿಬೇಕಾದ್ರೆ ಇದು ಪ್ರಾಬ್ಲಮ್ ಅಥವಾ ನಾರ್ಮಲ್? ನಾರ್ಮಲ್ ಸೌಂಡ್ ಮಾಡಬಹುದು. ಓಕೆ. ಅಕೇಶನಲಿ ನೆಕ್ ಸ್ಟಿಫ್ನೆಸ್ ಬರೋದು ಪ್ರಾಬ್ಲಮ್ ಅಥವಾ ನಾರ್ಮಲ್? ಇಟ್ಸ್ ನಾರ್ಮಲ್. ಅಕೇಶನಲಿ ಬರ್ಬೋದು, ಕಂಟಿನ್ಯೂಸ್ ಆಗಿ ಬಂದ್ರೆ ಪರ್ಸಿಸ್ಟೆಂಟ್ ಆಗಿದ್ರೆ ದೆನ್ ಇಟ್ ರಿಕ್ವೈರ್ಸ್ ಇವ್ಯಾಲ್ಯೂಯೇಷನ್. ಓಕೆ ಸರ್. ಸಾಮಾನ್ಯವಾಗಿ ಮಾರ್ನಿಂಗ್ ನಮ್ಗೆ ತುಂಬಾ ಬ್ಯಾಕ್ ಪೈನ್ ಬರುತ್ತೆ, ಕಂಟಿನ್ಯೂಸ್ 10 minutes ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ಅವ್ರು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ಬೇಕಾ ಇಲ್ಲ ಇದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೇಕು? ಇಟ್ ರಿಕ್ವೈರ್ಸ್ ಇವ್ಯಾಲ್ಯೂಯೇಷನ್ ಮಾಡಿ ಚೆಕ್ ಮಾಡಬೇಕು. ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡಿದ್ರೆ ಒಳ್ಳೇದು. ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ಬೇಕು. ಹೆವಿ ವರ್ಕ್ ಮಾಡಿದ್ಮೇಲೆ ಅಷ್ಟೇ ನಂಗೆ ಶೋಲ್ಡರ್ ಪೇನ್ ಬರುತ್ತೆ ಅಂತ ಕಂಪ್ಲೇಂಟ್ಸ್ ಇರುತ್ತೆ, ಅದನ್ನ ಅವರು ನಾರ್ಮಲ್ ಆಗಿ ತಗೋಬೇಕಾ ಅಥವಾ ಇದು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತಾ? ಇಟ್ಸ್ ನಾರ್ಮಲ್ ಮೇಡಮ್. ಎನಿ ಜಾಯಿಂಟ್ ನ ಸ್ಟ್ರೆಸ್ ಮಾಡಿದಾಗ ಒಂದ್ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಅದು ರಿಪೀಟೆಡ್ ಆಗಿ ಬರ್ತಾ ಇದ್ರೆ ದೆನ್ ಇಟ್ ರಿಕ್ವೈರ್ಸ್ ಅ ರೀಲುಕ್. ಅವಾಗ ಪ್ರಾಬ್ಲಮ್ ಅಂತ ಕನ್ಸಿಡರ್.
ನಂಗೆ ಬೆಳಗ್ಗೆ ಅಷ್ಟೇ ಇಮ್ಡಿ ನೋವು ಬರುತ್ತೆ ಅಂತ ಇರುತ್ತೆ, ಅವರಿಗೆ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ನನಗೆ ಇದು ಪ್ರಾಬ್ಲಮ್ ಇದೆಯೋ ಅಥವಾ ನಾರ್ಮಲ್ ಇದೆಯಾ ಅಂತ. ಇದನ್ನ ಯಾವ ತರ ತಗೋಬೇಕು ಅವ್ರು? ಎವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಮೇಡಮ್. ಇಟ್ಸ್ ಅ ಪ್ರಾಬ್ಲಮ್, ಇಟ್ ಹ್ಯಾಸ್ ಟು ಬಿ ಲುಕ್. ಹಿಂಡಿ ನೋವು ಬರಬಾರ್ದು, ಬೆಳಗ್ಗೆನೆ ಬರ್ತಾ ಇದೆ ಅಂದ್ರೆ ಮೋಸ್ಟ್ ಕಾಮನ್ ಕಾಸ್ ಇಸ್ ಪ್ಲಾಂಟರ್ ಫೇಶಿಯೈಟಿಸ್. ಅದು ಇದರಿಂದ ಬರ್ತಾ ಇದೆ ಅಂತ ನೋಡ್ಬೇಕಾಗುತ್ತೆ. ಸೊ ಇಮ್ಡಿ ನೋವು ಬರ್ತಾ ಇದೆ ಬೆಳಗ್ಗೆ ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ, ಪ್ರಾಬ್ಲಮ್ ಅಂತ ಕನ್ಸಿಡರ್. ಸರ್, ಈ ಸೆಗ್ಮೆಂಟ್ ಬಂದ್ಬಿಟ್ಟು ಡಾಕ್ಟರ್ ಬಿ ಹಾನೆಸ್ಟ್. ನಾವು ಏನ್ ಕ್ವಶನ್ಸ್ ಕೇಳ್ತೀವಿ ಅದಕ್ಕೆ ನೀವು ಹಾನೆಸ್ಟ್ ಆಗಿ ಉತ್ತರ ಕೊಡ್ಬೇಕಾಗುತ್ತೆ ಸರ್. ಸರ್, ಹ್ಯಾವ್ ಯು ಎವರ್ ಥಾಟ್ ಒನ್ ಡೇ ಐ ವಿಲ್ ಸ್ಲೀಪ್ 8 hours and laughed at yourself? Yeah, we keep laughing at ourselves every time if we think like that. Because ನಾವು ಅನ್ಕೊಂಡಿದ್ದ ಥರ ಏನೂ ಆಗೋದಿಲ್ಲ. Especially when we are on duty, we wake up at least 3-4 times daily and we keep visiting also. So, nidde is the royalty for us. Next question, sir. Do you also get confused when patients explain symptoms like movie story? ಹೌದು. We get all sorts of dramatic explanation and histories. 20 ವರ್ಷದಿಂದ ಹಿಂಗಾಗಿತ್ತು, 30 ವರ್ಷದಿಂದ ಹಿಂಗಾಗಿತ್ತು, ಅದು ಇವಾಗ ಇದಾಗಿದೆ. ಸೊ ಥಿಂಗ್ ಇಸ್ ವಿ ನೀಡ್ ಟು ಬಿ ಪೇಷಂಟ್. ನಾವೆಲ್ಲ ಕೇಳ್ತೇವೆ, ಬಟ್ ಯಾವುದು ತಗೋಬೇಕು ಅಷ್ಟೇ ಹಿಸ್ಟ್ರಿ ತಗೊಳ್ಳೋದು ನಾವು ಅವ್ರ ಹತ್ರ. ಓಕೆ ಸರ್. ಡಾಕ್ಟರ್, ಡೂ ಯು ಫೀಲ್ ಲೈಕ್ ರೈಟಿಂಗ್ ಡ್ರಿಂಕ್ ವಾಟರ್ ಆನ್ ಎವರಿ ಪ್ರಿಸ್ಕ್ರಿಪ್ಷನ್? No, I don't feel like doing that. We usually tell them drink milk always. Okay. Have you ever been tired of saying the same advice 100 times a day? Yes, we always keep doing it. So ಯಾವಾಗಲೂ ಅದನ್ನೇ ರಿಪೀಟ್ ಮಾಡ್ತೇವೆ ಗ್ರಾಮಫೋನ್ ಥರ, ಬಟ್ we don't get tired because we understand every patient is different. It has to be repeated for their benefit and we usually repeat it without anything. ನಮ್ಮ ಪೋಸ್ಟ್ ಗ್ರಾಜುಯೇಟ್ ಪಕ್ಕದಲ್ಲಿ ಕೂತಾಗ ಅವ್ನಿಗೆ ಅನಿಸ್ತಾ ಇರುತ್ತೆ ಇದೇನು ಡಾಕ್ಟ್ರು ಒಂದೇ ಥರ ಗ್ರಾಮಫೋನ್ ಥರ ಹೇಳ್ತಾ ಇದ್ದಾರೆ ಅಂತ, ಬಟ್ ಇಟ್ ಇಸ್ ಫಾರ್ ದ ಬೆನಿಫಿಟ್ ಆಫ್ ದ ಪೇಷಂಟ್ ವಿಚ್ ಐ ಹ್ಯಾವ್ ಟು ರಿಪೀಟ್, ಸೊ ಐ ವಿಲ್ ರಿಪೀಟ್. ಓಕೆ ಸರ್. ಪೇಷಂಟ್ಸ್ ಬರ್ತಾರೆ, ನಾನು ಇದನ್ನ ಗೂಗಲ್ ಮಾಡಿದೆ ಇದು ಫ್ರಾಕ್ಚರ್ ಅಂತ ಹೇಳಿದೆ ಅಂತ, ಅವಾಗ ನಿಮ್ಮ ಇನ್ನರ್ ವಾಯ್ಸ್ ಏನಿರುತ್ತೆ ಸರ್? ಯೂಶಲಿ ಎಜುಕೇಟೆಡ್ ಪೀಪಲ್ ಎಲ್ಲರೂ ಗೂಗಲ್ ಮಾಡ್ಕೊಂಡೇ ಬರ್ತಾರೆ. ಸೊ ಗೂಗಲ್ ಯಾವಾಗ ಟ್ರೀಟ್ಮೆಂಟ್ ಕೊಡೋದು ನಿಲ್ಲಿಸುತ್ತೆ ಅವಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಸೊ ಯೂಶಲಿ ಡಿಸ್ಕರೇಜ್ ಮಾಡೋದಿಲ್ಲ, ಯಾಕಂದರೆ ಸಮ್ಟೈಮ್ಸ್ ನಾವು ಗೂಗಲ್ ಹೆಲ್ಪ್ ತೊಗೊತೇವೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್, ಕಷ್ಟ ಡಯಾಗ್ನೋಸಿಸ್ ಇದ್ದಾಗ. ಸೊ ಅವ್ರಿಗೆ ಹೇಳ್ತೇವೆ ಗೂಗಲ್ ಟ್ರೀಟ್ಮೆಂಟ್ ಮುಗ್ದಿದೆ, ಬನ್ನಿ ಇವಾಗ ನಮ್ಮ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳ್ತೇವೆ ಅವ್ರಿಗೆ. ಓಕೆ ಸರ್. ಒನ್ ಮೋರ್ ಕ್ವಶನ್ ಸರ್. ಎಕ್ಸ್ರೇ ನಾರ್ಮಲ್ ಇರುತ್ತೆ, MRI ನಾರ್ಮಲ್ ಇರುತ್ತೆ, ಆದ್ರೂ ಸಹ ನಂಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತಾರೆ ಪೇಷಂಟ್ಸ್, ಅವಾಗ ಏನು ಅನಿಸ್ತಾ ಇರುತ್ತೆ ನಿಮಗೆ? ಮೇಡಮ್, ಇದು ಆ್ಯಕ್ಚುಲಿ ಭಾಳ ಕಾಮನ್ ಇದೆ. ನಾನು ಗಂಡಸರು ಹೆಂಗಸರಲ್ಲಿ ಕಾಮನ್ ಇದೆ ಅಂತ ಭೇದ ಭಾವ ಮಾಡೋಕ್ಕೆ ಹೋಗಲ್ಲ, ಇಲ್ಲ ಅಂದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಬಟ್ ತುಂಬ ಜನಕ್ಕೆ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ, ಅವ್ರಿಗೆ ಏನೋ ಒಂದು ಕಾಯಿಲೆ ಇದೆ ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ. ಬಟ್ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಎಲ್ಲವೂ ನಾರ್ಮಲ್ ಇರ್ತವೆ. ಸೊ ಅವ್ರಿಗೆ ಆ್ಯಕ್ಚುಲಿ ಒಳ್ಳೆ ಕೌನ್ಸ್ಲಿಂಗ್ ಬೇಕಾಗಿರುತ್ತೆ. ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದಿಲ್ಲ, ಡೆಫಿನೆಟ್ಲಿ ದೆರ್ ವಿಲ್ ಬಿ ಸಮ್ ಪ್ರಾಬ್ಲಮ್, ಅದರಿಂದ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ನಾವು ಏನು ಮಾಡ್ತೇವೆ, ವಿ ಟ್ರೈ ಟು ಕೌನ್ಸಿಲ್ ದೆಮ್. ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸ್ತೇವೆ. ಬಟ್ ವಿ ಹ್ಯಾವ್ ಟು ರೂಲ್ ಔಟ್ ಆಲ್ ಪ್ಯಾಥಲಾಜಿಕಲ್ ಕಂಡೀಷನ್ಸ್ ಬಿಫೋರ್ ಡೂಯಿಂಗ್ ದ್ಯಾಟ್, ಆ್ಯಂಡ್ ಯೂಶಲಿ ಅವ್ರು ಇಂಪ್ರೂವ್ ಆಗ್ತಾರೆ ವಿತ್ ಗುಡ್ ಕೌನ್ಸಿಲಿಂಗ್. ನನ್ನ ಮನೇಲಿ ಎಲ್ಲ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದೆ, ಇವಾಗ ಹಾಸ್ಪಿಟಲಿಗೆ ಬಂದಿದ್ದೀನಿ ಅಂತ ಇರ್ತಾರಲ್ಲ, ಅಂತಹ ಪೇಷಂಟ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಜ್ವರ, ಕೆಮ್ಮು, ನೆಗಡಿ ಅವಕ್ಕೆಲ್ಲ ನಮ್ಮ ಹೋಮ್ ರೆಮಿಡೀಸ್ ಆಲ್ರೆಡಿ ಇದೆ. ಆಯುರ್ವೇದ ಇಸ್ ಕ್ವೈಟ್ ಫೇಮಸ್ ಇನ್ ಆರ್ ಪಾರ್ಟ್ ಆಫ್ ದ ಕಂಟ್ರಿ. ಸೊ ನಾನು ಅದಕ್ಕೆ ಬೇಡ ಅನ್ನೋದಿಲ್ಲ. ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ಡೆಫಿನೆಟ್ಲಿ ಹೋಮ್ ರೆಮಿಡಿ ಟ್ರೈ ಮಾಡಿ. ಬಟ್ ಸೀರಿಯಸ್ ಕಾಯಿಲೆಗಳು ಇರ್ತಾವಲ್ಲ, ಬ್ರಾಂಕಿಯಲ್ ಆಸ್ತಮಾ ಇರ್ಬೋದು, ಇಲ್ಲಾಂದರೆ ನಮ್ಮದು ಫ್ರ್ಯಾಕ್ಚರ್ ಇರ್ಬೋದು, ಅವಕ್ಕೆ ನಾಟಿ ವೈದ್ಯ ಟ್ರೈ ಮಾಡಿದೆ, ಅದನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸಣ್ಣ ಪುಟ್ಟ ಏನು ಪ್ರಾಬ್ಲಮ್ ಇದೆ ನೀವು ಟ್ರೈ ಮಾಡಿ, ಬಟ್ ಮೇಜರ್ ಪ್ರಾಬ್ಲಮ್ಸ್ಗೆ ದಯವಿಟ್ಟು ಹಾಸ್ಪಿಟ್ಲಿಗೆ ಬನ್ನಿ, ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಸೈಂಟಿಫಿಕ್ಕಾಗಿ ಪ್ರೂವನ್ ಇರೋವಂಥ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ಹೇಳ್ತೇನೆ. ಹೋಮ್ ರೆಮಿಡೀಸ್ ಟ್ರೈ ತಗೊಳ್ಳಿ, ಆದರೆ ನೆಗಡಿ, ಕೆಮ್ಮು, ಜ್ವರ, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಹೋಮ್ ರೆಮಿಡೀಸ್ ವರ್ಕ್ ಆಗುತ್ತೆ, ಟ್ರೈ ಮಾಡಿ, ಬೇಡ ಅನ್ನಲ್ಲ. ಬಟ್ ತುಂಬ ಸೀರಿಯಸ್ ಇರೋವಂಥ ಕಂಡೀಷನ್ಸ್ಗೆ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ. ಓಕೆ ಸರ್. ಈ ಮ್ಯಾಕ್ಸ್ ಸ್ಪೆಷಲ್ ಸೀರೀಸ್ ಅಲ್ಲಿ ಸರ್ ಈ ಪಾರ್ಟು ನನಗೆ ಬೆಸ್ಟ್. ಇದನ್ನ ಕೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ, ಯಾಕಂತಂದ್ರೆ ಡಾಕ್ಟರ್ಸ್ ಅವ್ರದ್ದು ಯಾವ ಕೇಸ್ ಅವರಿಗೆ ತುಂಬಾ ಇಂಪ್ರೆಷನ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ನಮ್ಗೆ ಹೊಸ ಹೊಸ ಕೇಸ್ಗಳು ಗೊತ್ತಾಗುತ್ತೆ. ಆ ತರದಲ್ಲಿ ಎ ಕೇಸ್ ಐ ವಿಲ್ ನೆವರ್ ಫಾರ್ಗೆಟ್ ಅಂತ ಅಂದ್ರೆ ನಿಮಗೆ ಯಾವತ್ತು ಆ ಕೇಸ್ ಅಷ್ಟು ಇಂಪ್ಯಾಕ್ಟ್ ಮಾಡಿದೆ? ಮೇಡಮ್, ತುಂಬಾ ಕೇಸ್ಗಳಿದಾವೆ ಈ ತರ, ಬಟ್ ನನ್ನ ಮನಸ್ಸಿನಲ್ಲಿ ಒಂದು ಕೇಸ್ ಯಾವುದು ಫಿಕ್ಸ್ ಆಗಿದೆ ಅಂದ್ರೆ ವೆಸ್ಟ್ ಬೆಂಗಾಲಿಂದ ಒಂದು ಪೇಷಂಟ್ ಬಂದ. ಇದು ನಾನು ಪಾಂಡಿಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗ. ಐ ವಾಸ್ ದೇರ್ ಇನ್ ಪಾಂಡಿಚೇರಿ ಫಾರ್ 10 years. ಸೊ ಅವಾಗ ವೆಸ್ಟ್ ಬೆಂಗಾಲಿಂದ ಒಂದು ಪೇಷಂಟ್ ಬಂದಿದ್ದ.
ಅವನದು ಕಂಡೀಷನ್ ಹೆಸರು ಆಂಕಲೋಸಿಂಗ್ ಸ್ಪಾಂಡೈಲೋಸಿಸ್ ಅಂತ. ಅದೇನಂದರೆ ಇಡೀ ಸ್ಪೈನು ಮತ್ತು ಹಿಪ್ ಜಾಯಿಂಟ್ಗಳು ಫ್ಯೂಸ್ ಆಗಿಬಿಟ್ಟಿರ್ತವೆ. ಸೊ ಯೋಚನೆ ಮಾಡಿ, ನಿಮ್ಮ ಸ್ಪೈನು ಪೂರ್ತಿ ಫ್ಯೂಸ್ ಆಗಿದೆ, ಎರಡೂ ಹಿಪ್ ಜಾಯಿಂಟು ಫ್ಯೂಸ್ ಆಗಿದೆ, ಹೇಗೆ ನಡಿಬೋದು? ಅವನು 4 ವರ್ಷದಿಂದ ನಡೆದೇ ಇದ್ದಿಲ್ಲ. ಸೊ ಹಾಗಾಗಿ ಅವನನ್ನು ಸ್ಟ್ರೆಚರ್ನಲ್ಲಿ ಕರ್ಕೊಂಬಂದರು. ಅವನಿಗೆ ನಾವು ಎರಡೂ ಕಡೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇ ವಾಕರ್ ಹಿಡ್ಕೊಂಡು ಅವ್ನು ನಡೆದ. ಅವನು ನಡೆದಿದ್ದು ನೋಡಿ ನಮ್ಮ ಡಾಕ್ಟರ್ಸ್ ಎಲ್ಲ ಅವ್ರ ಕಣ್ಣಲ್ಲಿ ನೀರು ಬಂತು. ಸೊ ಅವನಿಗೆ ಏನಿಲ್ಲ, ಒಂದು 20ರಿಂದ 21 ವರ್ಷ ಅಷ್ಟೇ. ಹಿ ವಾಸ್ ಏಬಲ್ ಟು ವಾಕ್. ಪ್ರತಿ ವರ್ಷ ನನಗೆ ಅವ್ನು ಇನ್ನೂ ಫೋನ್ ಮಾಡ್ತಾನೆ. ಸೊ ನನಗೆ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫ್ರೂಟ್ಫುಲ್ ಸರ್ಜರೀಸ್ ವಾಟ್ ಐ ಹ್ಯಾವ್ ವಿಟ್ನೆಸ್ಡ್. ಯಾವಾಗ್ಲೂ ಮರೀಲಿಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕೇಸಸ್ಗಳು ನಿಮ್ಗೆ ಅದೇ ತರ ಇರುತ್ತೆ, ಪರ್ಟಿಕ್ಯುಲರ್ ಕೇಸಸ್ಗಳು ಮಾತ್ರ ನಿಮ್ಗೆ ಲೈಫ್ ಲಾಂಗ್ ಅದು ಮೆಮೊರಿ ಇರುತ್ತೆ. ಯಾಕಂದ್ರೆ ನೀವು 20ರಿಂದ 25 ವರ್ಷ ಅಂದ್ರೆ ಪೀಕ್ ಏಜ್ ಅದು. ಅದರಲ್ಲಿ ನೀವು ನಡಿಲಿಲ್ಲ ಅಂದ್ರೆ, ಅಂಡ್ ಅದು ಈ ಕಂಡೀಷನ್ ಹೇಗೆ ಅಂದ್ರೆ ಆಂಕಲೋಸಿಂಗ್ ಸ್ಪಾಂಡೈಲೋಸಿಸ್ ಒಂದು 18ರಿಂದ 19 ವರ್ಷದ ಹುಡುಗರಿಗೆ ಎಫೆಕ್ಟ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಬೆಲ್ಟ್ ಆಫ್ ರೀಜನ್ ನಲ್ಲಿ ಕಾಮನ್ ಇದು. ಸೊ ಇದು ಸ್ಪೈನ್ ಪೆಲ್ವಿಸ್ ಇಂದ ಶುರುವಾಗಿ ಇಡೀ ಸ್ಪೈನ್ ಅನ್ನ ಇನ್ವಾಲ್ವ್ ಆಗುತ್ತೆ. ಸೊ ಅದು ಫುಲ್ ಫ್ಯೂಸ್ ಆಗ್ಬಿಡುತ್ತೆ, ಬಗ್ಗಕ್ಕಾಗಲ್ಲ, ತಿರ್ಗಕ್ಕಾಗೋದಿಲ್ಲ. ಬಟ್ ಏನಂದ್ರೆ ಸ್ಪೈನಿಗೆ ನಾವು ಜಾಸ್ತಿ ಮಾಡೋದಕ್ಕಾಗೋದಿಲ್ಲ, ಬಟ್ ಹಿಪ್ ಜಾಯಿಂಟ್ಗಳನ್ನ ನಾವು ರೀಪ್ಲೇಸ್ ಮಾಡ್ಬೋದು. ಸೊ ಹಿಪ್ ಜಾಯಿಂಟ್ ರೀಪ್ಲೇಸ್ ಮಾಡೋದ್ರಿಂದ ಅವನು ಮತ್ತೆ ನಡಿಬೋದು. ಸೊ ದಟ್ ವಾಸ್ ದ ಒನ್ ಥಿಂಗ್. ಆ ಪೇಷಂಟು ಬಗ್ಗಕ್ಕಾಗಲಿಲ್ಲ ಅಂದ್ರೂ ನಮಸ್ಕಾರ ಮಾಡಕ್ ಬಂದ. ಸೊ ದಟ್ ಐ ಥಿಂಕ್ ವಾಸ್ ದ ಮೋಸ್ಟ್ ಫ್ರೂಟ್ಫುಲ್ ಸರ್ಜರಿ ಐ ವಿಲ್ ಟಿಲ್ ಡೇಟ್ ಐ ವಿಲ್ ಚೆರಿಶ್. ವಿ ಹ್ಯಾವ್ ಡನ್ ಮೆನಿ ಮೋರ್ ಕೇಸಸ್ ಸಿಮಿಲರ್ ಕೈಂಡ್ಸ್, ಬಟ್ ಆ ಏಜ್ ಗ್ರೂಪ್ನಲ್ಲಿ ಮಾಡಿದ್ದು ನಮ್ಗೊಂಥರ ಫ್ರೂಟ್ಫುಲ್ ಅನ್ಸುತ್ತೆ. ಓಕೆ ಸರ್, ಒನ್ ಫನ್ನಿ ವರ್ಕ್ ಫ್ರಮ್ ಇಂಜುರಿ ಕೇಸ್ ಯು ರಿಮೆಂಬರ್? ಅದು ಒಂದ್ಸಲ ಒಂದು ಪೇಷಂಟು ಪಟೆಲಾ ಡಿಸ್ಲೊಕೇಶನ್ ಮಾಡ್ಕೊಂಬಂದಿದ್ರು. ಪಟೆಲಾ ಅಂದರೆ ನೀ ಕ್ಯಾಪ್. ಸೊ ಅವ್ರಿಗೆ ನಾವು ಎಷ್ಟು ಸಲ ಹಿಸ್ಟ್ರಿ ಕೇಳಿದ್ರೆ ಹೇಗಾಯ್ತು ಅಂತ ಕೇಳಿದ್ರು ಅವ್ರು ಹೇಳೋದಕ್ಕೆ ರೆಡಿ ಇದ್ದಿಲ್ಲ. ಕೊನೆಗೆ ಎಲ್ಲರನ್ನೂ ಹೊರಗಡೆ ಕಳಿಸಿ ನಾನು ಕೇಳಿದೆ ಅವನಿಗೆ, ಏನಾಯ್ತು ಅಂತ. ಸರ್, ಲ್ಯಾಪ್ಟಾಪ್ ಬೀಳ್ತಾ ಇತ್ತು, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ, ಆ ಲ್ಯಾಪ್ಟಾಪ್ನ ಹಿಡಿಯೋಕೆ ಹೋಗಿ ನಾನು ಹಾಸಿಗೆಯಿಂದ ಬಿದ್ದು ಇದಾಯಿತು ಸರ್, ದಯವಿಟ್ಟು ಇದನ್ನ ಬರಿಬೇಡಿ, ಇದನ್ನ ಬರೆದ್ರೆ ನನ್ನ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಅಂದ. ಬಟ್ ಇಟ್ ವಾಸ್ ಕ್ವೈಟ್ ಫನಿ ವೆನ್ ಐ ಟೋಲ್ಡ್ ಇಟ್ ಟು ಮೈ ಕೊಲೀಗ್ಸ್. ಅವರೆಲ್ಲ ವಿ ವರ್ ಲಾಫಿಂಗ್, ವರ್ಕ್ ಫ್ರಮ್ ಹೋಮ್ ಸೈಡ್ ಎಫೆಕ್ಟ್ಸ್ ನೋಡಿ ಇದೆಲ್ಲ ಅಂತ. ಓಕೆ ಸರ್, ಒನ್ ಮೋರ್ ಸರ್, an emotional post surgery comeback story. This I will not forget. ನಮ್ಮ ಫ್ರೆಂಡ್ ಒಬ್ಬ ಶಾಂತಮೂರ್ತಿ ಅಂತ, he was 41 years and 155 days old. I remember the days also. He is a professional cricket player. He debuted at the age of 41 years for Pondicherry. From the age of 20, he wanted to play professional cricket, but because of some politics and other reasons he could not get. He is not from a great background. So hagagi finally at the age of 41, with lot of effort, he found a place in the Ranji team. But unfortunately ಏನಾಯಿತು, ಪ್ರಾಕ್ಟೀಸ್ ಮಾಡೋ ಟೈಮ್ನಲ್ಲಿ ನೀ ಇಂಜುರಿ ಮಾಡ್ಕೊಂಡ, and his dream was almost shattered. So he came to me. I know him because we play club cricket together. So ಅವನು ಬಂದಾಗ I performed arthroscopic surgery on his knee, and he underwent a good rehab, and in 3 months time he was absolutely fine. And the first match he played was against Mumbai, the mighty Mumbai Ranji team, and he bagged a fifer. He took 5 wickets in his first debut match, which is a record in the first class cricket for the oldest player to take a 5 wicket in a first class cricket match. So I think it is quite emotional. I saw it live on TV, and he was literally into tears. ಸರ್, ಕೊನೆಯದಾಗಿ ಇಷ್ಟು 1 hour ಇದರಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ, ಬೋನ್ಸ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ಇನ್ ಜನರಲ್ ಆಗಿ ನೀವು ಡೇ ಟು ಡೇ ಲೈಫಲ್ಲಿ ನೋಡೋದು, ಪೇಷಂಟ್ಸ್ ನಿಮ್ಗೆ ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ಜಾಸ್ತಿ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ಓವರ್ ಆಲ್ ನೋಡಿ ನೀವು ವ್ಯೂವರ್ಸ್ಗೆ ಏನು ಹೆಲ್ತ್ ಟಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಬೋನ್ ಹೆಲ್ತ್ ವಿಚಾರದಲ್ಲಿ? ಮೇಡಮ್, ನಮ್ಮ ಆರ್ಥೋಪೆಡಿಕ್ಸ್ನಲ್ಲಿ ಒಂದು ಮೋಟೋ ಇದೆ, ಮೋಷನ್ ಇಸ್ ಲೈಫ್, ಲೈಫ್ ಇಸ್ ಮೋಷನ್ ಅಂತ. ಸೊ ಅದನ್ನು ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂತೇನೆ. ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ಮೂವಿಂಗ್. ನಾನು ಹೇಳೋದು, ಹುಡುಗರನ್ನ ಹೊರಗಡೆ ಬಿಡಿ, ಆಟ ಆಡಲಿ, ಸನ್ಗೆ ಎಕ್ಸ್ಪೋಜರ್ ಆಗಲಿ, ಆಮೇಲೆ ಅವರು ಒಂಥರ ಸೋಷಿಯಲೈಸ್ ಮಾಡೋದಕ್ಕೆ ಬಿಡಿ, ಮೊಬೈಲು, ಲ್ಯಾಪ್ಟಾಪು, ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಇರೋರು ನಿಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಟೇಕ್ ಸಮ್ ರೆಗ್ಯುಲರ್ ಬ್ರೇಕ್ಸ್, ಡೂ ಸಮ್ ರೆಗ್ಯುಲರ್ ಆ್ಯಕ್ಟಿವಿಟಿ. ಸೊ ಎಕ್ಸಸೈಸ್ ಮಾಡಿ, ಅವಾಯ್ಡ್ ಜಂಕ್ ಫುಡ್,
ಕೋಲಾ ಆ್ಯಂಡ್ ಅದರ್ ಐಟಮ್ಸ್. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಹ್ಯಾವ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್, ಐ ವುಡ್ ಸೇ. ಸೊ ಇವೆಲ್ಲ ಮಾಡೋದ್ರಿಂದ ಒಳ್ಳೆ ಆರೋಗ್ಯ ಮೇಂಟೈನ್ ಮಾಡ್ಬೋದು. ಜನರಲ್ ಹೆಲ್ತ್ ಮೇಂಟೈನ್ ಮಾಡೋದ್ರಿಂದ ಬೋನ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಈ ಕಳೆದ 1 hour ಅಲ್ಲಿ ನಾವು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ, ಪರಿಹಾರಗಳ ಬಗ್ಗೆ, ಯಾವ ತರ ಫುಡ್ಸ್ ತಗೋಬೇಕು, ಯಾವ ತರ ಕಂಡೀಷನ್ ಇದ್ದಾಗ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ನಿಮಗೆ ಯಾವುದು ಪ್ರಾಬ್ಲಮ್ ನೋವು, ಯಾವುದು ನಾರ್ಮಲ್ ನೋವು ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಈ ಸೆಗ್ಮೆಂಟ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಸರ್ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸರ್, ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನೀವು ಯಾವುದೇ ರೀತಿಯಾದಂತಹ ಮೂಳೆ ಸಮಸ್ಯೆಯಾದ ಆರ್ಥ್ರೈಟಿಸ್, ಸ್ಪಾಂಡಿಲೋಸಿಸ್, ಆಸ್ಟಿಯೋಪೊರೋಸಿಸ್, ರುಮಟಾಯ್ಡ್ ಆರ್ಥ್ರೈಟಿಸ್, ಯಾವುದೇ ರೀತಿಯಾದಂತಹ ಮೂಳೆ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದೀರಾ ಅಂದರೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಕನ್ಸಲ್ಟ್ ಮಾಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.